ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಗ್ಯಾರಂಟಿ ಎನ್ನುವಂತಹ ಉಪಕ್ರಮದ ಅಡಿಯಲ್ಲಿ ಮೋಕ್ಸ್ ಮ್ಯಾರಥಾನ್ ಎನ್ನುವಂತಹ ಒಂದು ವಿನೂತನವಾದಂತಹ ಉಪಕ್ರಮವನ್ನು ಆರಂಭ ಮಾಡಿದ್ದೀನಲ್ಲ, ಆ ಒಂದು ಉಪಕ್ರಮದ ಅಡಿಯಲ್ಲಿ ಯೂನಿಟ್ ನಂಬರ್ 9 and 10 ಎನ್ವೈರನ್ಮೆಂಟ್ ಸೈನ್ಸ್ ಆ್ಯಂಡ್ ಹೈಯರ್ ಎಜುಕೇಷನ್ನ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡಲಾಗುತ್ತೆ. ಇದು ಒಟ್ಟಾರೆಯಾಗಿ ಕೆಸೆಟ್ ಗ್ಯಾರಂಟಿ ಎನ್ನುವಂತಹ ಒಂದು ಉಪಕ್ರಮದ ಅಡಿಯಲ್ಲಿ 37ನೇ ತರಗತಿ ಆಗುತ್ತೆ. ಕ್ಲಾಸ್ ನಂಬರ್ 37 ಆಗುತ್ತೆ. ಇನ್ನೇನು ಕೊನೆಯ ಹಂತದಲ್ಲಿದೆ. ಇನ್ನೇನು ನಾಳೆ ಪರೀಕ್ಷೆಯನ್ನು ಬರೆಯಲಿದ್ದೀರಿ. ಈ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳ ಒಂದು ರಿವಿಷನ್ ತುಂಬ ನಾಡಿನ ಪರೀಕ್ಷೆಗೆ ನೆರವಾಗಲಿದೆ ಎನ್ನುವಂತಹ ಉದ್ದೇಶಕ್ಕಾಗಿ ಮಾಡಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು 2x ಅಲ್ಲಿ ಇಟ್ಕೊಂಡ್ಬಿಟ್ಟು ಏನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ತರಗತಿಯನ್ನು ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲ ನವೆಂಬರ್ 1 ನಮ್ಮ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಕನ್ನಡದ ಮಾಧುರ್ಯ ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರತಿಧ್ವನಿಸಲಿ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳ್ತಾ, ಸ್ನೇಹಿತರೆ ನಾವು ಯಾವುದೇ ಭಾಷೆಗಳನ್ನು ಕಲೀಲಿ, ಆದರೆ ನಮ್ಮ ಮಾತೃಭಾಷೆಯ ಮೇಲಿನ ಪ್ರೀತಿಯನ್ನು, ಭಾಷೆಯ ಮೇಲಿನ ಅಭಿಮಾನವನ್ನು ಯಾವತ್ತೂ ಕೂಡ ಬಿಟ್ಕೊಡಬಾರ್ದು. ಕನ್ನಡವನ್ನು ಕಟ್ಟುವ, ಕನ್ನಡವನ್ನು ಬೆಳೆಸುವ, ಕನ್ನಡವನ್ನು ಉಳಿಸುವಂತಹ ಕಾಯಕವನ್ನು ಸದಾ ಮಾಡೋಣ. ಕೇವಲ ನವೆಂಬರ್ 1ಕ್ಕೆ ಸೀಮಿತ ಆಗೋದು ಬೇಡ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ನಿಮ್ಮ ನಾಳಿನ ಒಂದು ಪರೀಕ್ಷೆಯ ವಿಜಯೋತ್ಸವಕ್ಕೆ ಅಗತ್ಯವಿರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಈಗಾಗಲೇ ಕೇವಲ ಕೆಸೆಟ್ ಎಕ್ಸಾಮ್ ಅಲ್ಲ, ನಮ್ಮ ಕನ್ನಡ ಮಾಧ್ಯಮದವರು ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ನಾನು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲಿಟಿಕಲ್ ಸೈನ್ಸಲ್ಲಿ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡ್ತಾ ಇದ್ದೀನಿ. ಇದು ಒಟ್ಟಾರೆಗೆ 60 ಡೇಸ್ನ ಅವಧಿಯ ಒಂದು ಕ್ರ್ಯಾಶ್ ಕೋರ್ಸ್ ಆಗಿದೆ. ಇದರಲ್ಲಿ ಕಂಪ್ಲೀಟಾಗಿ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂಥ ಕ್ಲಾಸನ್ನು ಮಾಡಲಾಗುತ್ತೆ. ಇದರಲ್ಲಿ 100% ಸಿಲೆಬಸ್ ಕವರ್ ಮಾಡಿರತಕ್ಕಂಥ ತರಗತಿಗಳಿರುತ್ತೆ. ಜೊತೆಗೆ ಸಿಲೆಬಸ್ ವೈಸ್ ನಿಮಗೆ ಲೈನ್ ಟು ಲೈನ್ ರೆಡಿ ಮಾಡಿರುವಂತಹ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಇಲ್ಲಿ 7 ರಿಂದ 8 ವರ್ಷಗಳ ಒಂದು UGC ನೆಟ್ ಕ್ವಶನ್ ಪೇಪರ್ನ ಒಂದು ಪೊಲಿಟಿಕಲ್ನ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಕೇವಲ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡೋದಲ್ಲ, ಚಾಪ್ಟರ್ ವೈಸ್ ಅನಾಲಿಸಿಸ್ ಮಾಡಿಕೊಡ್ತೀನಿ. ಚಾಪ್ಟರ್ ವೈಸ್ ಅನಾಲಿಸಿಸ್ ಮಾಡೋದ್ರಿಂದ ಯಾವುದೇ ಕ್ವಶನ್ಗಳು ಎಷ್ಟೇ ಡೆಪ್ತಾಗಿ ಬಂದರೂ ಕೂಡ ನೀವು ಆನ್ಸರನ್ನು ಮಾಡ್ಬೋದು. ಜೊತೆಗೆ ಲಾಸ್ಟ್ 5 ಇಯರ್ಸ್ನ ಕೆಸೆಟ್ ಪೇಪರ್ಗಳನ್ನು ಕೂಡ ನಾನು ಈ ಒಂದು ಕೋರ್ಸ್ ಅಡಿಯಲ್ಲಿ ಡಿಕೋಡಿಂಗ್ ಮಾಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್. ಈ ಒಂದು ಕೆಲಸವನ್ನು ಯಾರೂ ಮಾಡೋದಿಲ್ಲ. ಬಿಕಾಸ್ ಈ ಒಂದು ಪ್ರಯತ್ನ ತುಂಬ ಕಷ್ಟಕರವಾದದ್ದಾಗಿರುತ್ತೆ. ಪಾಠ ಆದರೆ ಈಸಿಯಾಗಿ ಮಾಡ್ಬೋದು. 360 ಡಿಗ್ರಿಯಲ್ಲಿ ಪ್ರತಿಯೊಂದು ಆಪ್ಷನ್ಸ್ಗಳಿಗೂ ಉತ್ತರ ಇಡುವಂತಹ ಒಂದು ತಾಳ್ಮೆ ಇರುತ್ತಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ನಾನು ಆ ಒಂದು ಕೆಲಸವನ್ನು ಮಾಡ್ತೇನೆ ಕನ್ನಡದಲ್ಲಿ. ಹಾಗಾಗಿ ಯಾರೆಲ್ಲ ಪೊಲಿಟಿಕಲ್ ಸೈನ್ಸಲ್ಲಿ UGC ನೆಟ್ಗೆ ಪ್ರಿಪ್ರೇಷನ್ ಮಾಡುವ ಒಂದು ಪ್ರಯತ್ನ ಮಾಡ್ತಾಯಿದ್ರು, ದಯವಿಟ್ಟು ಈ ಕೋರ್ಸ್ಗೆ ಜಾಯ್ನ್ ಆಗಿರಿ. ಇದು ಕೇವಲ 1500 ರೂಪಾಯಿ ಇತ್ತು. ಇದನ್ನು 1000 ರೂಪಾಯಿಗೆ ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಲ್ಲಿ ಇಟ್ಕೊಂಡು, ಆರ್ಥಿಕ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ನಾನು ಮಾಡಿದ್ದೀನಿ. ಹಾಗಾಗಿ ಈ ಕೋರ್ಸ್ಗೆ ಜಾಯ್ನ್ ಆಗಿ 3ನೇ ತಾರೀಕಿನ ನಂತರ ನೀವು ಏನು ಎಕ್ಸಾಮ್ ಬರೀತಿರಲ್ಲ 3 ಮತ್ತು 4ಕ್ಕೆ ನೀವು ಈ ಕೋರ್ಸ್ಗೆ ಜಾಯ್ನ್ ಆಗಿಬಿಡಿ. ನವೆಂಬರ್ 7ರಿಂದ ಈ ತರಗತಿಗಳು ಆರಂಭ ಆಗುತ್ತೆ. ಈ ಕೋರ್ಸ್ಗೆ ಯಾಕೆ ಜಾಯ್ನ್ ಆಗಬೇಕು ಅನ್ನೋದಾದರೆ, ನಿಮ್ಮ ಮುಂಬರುವಂತಹ PUC ಕಾಲೇಜ್ ಲೆಕ್ಚರ್ಸ್ ಮತ್ತು ಪ್ರೊಫೆಸರ್ ಕಾಲ್ಫರ್ಗಳು ಇನ್ನೇನು ಶೀಘ್ರದಲ್ಲಿ 2026ರಲ್ಲಿ ಆಗಲಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟಡಿಯನ್ನು ಡಿಸ್ಕಂಟಿನ್ಯೂ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಹಾಗಾಗಿ ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ಈ ಕೋರ್ಸಿಗೆ ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಇನ್ನೊಂದು ವಿಶೇಷ ಸೂಚನೆ ಏನು ಅಂದರೆ, ಪೇಪರ್ 1 ಸಂಬಂಧಪಟ್ಟಂತೆ ಕೂಡ ನಾನು ಕ್ಲಾಸನ್ನು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡುವಂತಹ ಒಂದು ಕ್ಲಾಸನ್ನು ಕೂಡ ಕೋರ್ಸನ್ನು ಸ್ಟಾರ್ಟ್ ಮಾಡೋ ಒಂದು ಇಚ್ಛೆ ಇದೆ. ಹಾಗಾಗಿ ನಿಮ್ಮ ಒಂದು ಪ್ರತಿಕ್ರಿಯೆ ನೋಡ್ಕೊಂಬಿಟ್ಟು ಪೇಪರ್ 1ಗೆ ಸಹ UGC ನೆಟ್ನ ಪೇಪರ್ 1 ಕೋರ್ಸನ್ನು ಆರಂಭ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಮೆಸೇಜ್ ಮಾಡಿ ನೋಡೋಣ. ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ತರಗತಿಯನ್ನು ಆರಂಭ ಮಾಡೋಣ. ಇಲ್ಲಿ ನೋಡಿ, ಸುಸ್ಥಿರ ಅಭಿವೃದ್ಧಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ ಎಂಬ ಪರಿಕಲ್ಪನೆಯು ಮೊದಲ ಬಾರಿಗೆ ಯಾವ ವರದಿಯಲ್ಲಿ ಉಲ್ಲೇಖಿಸಲಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಎ. ಕ್ಲಬ್ ಆಫ್ ರೋಮ್ ರಿಪೋರ್ಟ್, ಬಿ. ಬ್ರಟ್ಲ್ಯಾಂಡ್ ರಿಪೋರ್ಟ್, ಸಿ. ಕ್ಯೋಟೋ ಪ್ರೋಟೋಕಾಲ್, ಡಿ. ರಿಯೋ ಡಿಕ್ಲರೇಷನ್. ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಬ್ರಟ್ಲ್ಯಾಂಡ್ ರಿಪೋರ್ಟ್ ಅಂತಕ್ಕಂಥದ್ದು. ಇದು 1987ರಲ್ಲಿ ಪ್ರಕಟ ಆಯಿತು. ಇದು ಅವರ್ ಕಾಮನ್ ಫ್ಯೂಚರ್ ಎನ್ನುವಂತಹ ಒಂದು ರಿಪೋರ್ಟ್ನ ಅಡಿಯಲ್ಲಿ
ಸಸ್ತನಿಗಳ ಒಂದು ಸುಸ್ಥಿರ ಅಭಿವೃದ್ಧಿ ಇಂದಿನ ಪೀಳಿಗೆ ನೋಡಿ, ವಾಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಇಂದಿನ ಪೀಳಿಗೆಯ ಅಗತ್ಯತೆಗಳನ್ನು ಏನು ಪೂರೈಸಿಬಿಟ್ಟು ಮುಂಬರುವಂತಹ ಪೀಳಿಗೆಗಳಿಗೆ ಏನು ಅಗತ್ಯ ಇರುತ್ತಲ್ಲ ಆ ಸಂಪನ್ಮೂಲಗಳನ್ನು ಉಳಿಸಿ ಹೋಗುವಂತಹ ಒಂದು ವ್ಯಾಖ್ಯಾನವನ್ನು ನಾವು ಏನಂತ ಕರಿತೀವಿ, ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಅಂದರೆ ಈಗ ಇರುವಂತಹ ಒಂದು ಪೀಳಿಗೆಯ ಸಂಪನ್ಮೂಲಗಳ ಬಳಕೆಯಲ್ಲಿ ರಾಜಿಯಾಗದೆ ಮುಂಬರುವಂತಹ ಪೀಳಿಗೆಗೆ ಸಂಬಂಧಪಟ್ಟಂಥ, ಹಾಗಾಗಿ ನಿಮಗೆ ಸುಸ್ಥಿರ ಅಭಿವೃದ್ಧಿ ಅಂದರೆ ಏನಂತೇಳಿ ಗೊತ್ತಾಯಿತು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದಂತಹ ಶಕ್ತಿ ಮೂಲವಲ್ಲ ಅಂತೇಳಿ ಕೇಳಿದ್ದಾರೆ. ರಿನ್ಯೂವಬಲ್ ಎನರ್ಜಿ ಅಲ್ಲ ಅಂತೇಳಿ ಕೇಳಿದ್ದಾರೆ. ಎ ಸೌರಶಕ್ತಿ, ಬಿ ಗಾಳಿ ಶಕ್ತಿ, ಸಿ ಕಲ್ಲಿದ್ದಲು, ಡಿ ಜಲವಿದ್ಯುತ್. ಸ್ನೇಹಿತರೆ ಇಲ್ಲಿ ನೋಡಿ, ಯಾವುದು ರಿನ್ಯೂವಬಲ್ ಎನರ್ಜಿ ಅಲ್ಲ ಅಂತೇಳಿ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ಕಲ್ಲಿದ್ದಲು. ಇದೆಯಲ್ಲ, ಇದು ನವೀಕರಿಸಬಹುದಾದಂತಹ ಸಂಪನ್ಮೂಲ ಅಲ್ಲ, ನವೀಕರಿಸಲಾಗದಂತಹ ಸಂಪನ್ಮೂಲ. ಹಾಗಾಗಿ ಕಲ್ಲಿದ್ದಲು ಸರಿಯಾದಂಥ ಉತ್ತರ ಆಗುತ್ತೆ. ಕಲ್ಲಿದ್ದಲು ಒಂದು ಫಾಸಿಲ್ ಇಂಧನವಾಗಿದ್ದು ಲಕ್ಷಾಂತರ ವರ್ಷಗಳ ನಂತರ ರೂಪುಗೊಂಡಿದೆ. ನವೀಕರಿಸಬಹುದಾದಂತಹ ಶಕ್ತಿ ಮೂಲವಲ್ಲ. ಇದು ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಒಂದು ಏನು ವಿಕಸನ ಒಂದು ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಮರಗಳು, ಇಲ್ಲಿರ್ತಕ್ಕಂಥ ಪ್ರಾಣಿಗಳು ಏನಾಗುತ್ತೆ, ಉದುಗಿ ಹೋಗಿ ಭೂಮಿಯ ಆಳದಲ್ಲಿ ಉದುಗಿ ಹೋಗಿ ಸಾವಿರಾರು ವರ್ಷಗಳ ಒಂದು ಜೈವಿಕ ಕ್ರಿಯೆಗೆ ಒಳಗಾಗಿಬಿಟ್ಟು ಏನಾಗುತ್ತೆ, ಕಲ್ಲಿದ್ದಲು ಉಂಟಾಗಿದೆ. ಹಾಗಾಗಿ ಇದನ್ನ ಬಳಸ್ತಾ ಹೋದಂತೆಲ್ಲ ಏನಾಗುತ್ತೆ, ಖಾಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ನವೀಕರಿಸಲಾಗದ ಸಂಪನ್ಮೂಲ ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತೇಳಿ ಕೇಳಿದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಮರ್ತ್ಯ ಸೇನ್ ಮತ್ತು ಮೆಹಬಾಬ್ ಉಲ್ಲಕ್ ಅಂತ. ಬಿ ಪಾಲ್ ಎರ್ಲಿಚ್, ಸಿ ರೇಚಲ್ ಕಾರ್ಸನ್, ಡಿ ಗ್ರೋ ಹಾರ್ಲೆಮ್ ಬ್ರೂಟ್ಲ್ಯಾಂಡ್ ಅಂತ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ, ಅಮರ್ತ್ಯ ಸೇನ್ ಮತ್ತು ಮೆಹಬಾಬ್ ಉಲ್ಲಕ್. ನಾನು ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ. 1990ರಲ್ಲಿ UNDP ಅವರದಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪರಿಶೀಲಿಸಲಾಗುತ್ತೆ. ಯಾವಾಗ, 1990ರಲ್ಲಿ. ಇದು ಶಿಕ್ಷಣ, ಆರೋಗ್ಯ ಮತ್ತು ಇನ್ಕಮ್, ಆದಾಯ, ಈ ಮೂರು ಸೂಚಕಗಳ ಆಧಾರದ ಮೇಲೆ ಹ್ಯೂಮನ್ ಡೆವಲಪ್ ಇಂಡೆಕ್ಸನ್ನು ಹೊರಡಿಸಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಪ್ರಸ್ತುತ ಈ ವರ್ಷದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಷ್ಟಿದೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಮೂರನೇದು ಇಂಡಿಯಾದ್ದು. ನಾಲ್ಕನೇದು, ಸೈಲೆಂಟ್ ಸ್ಪ್ರಿಂಗ್ ಪುಸ್ತಕವನ್ನು ಬರೆದವರು ಯಾರು? ಸೈಲೆಂಟ್ ಸ್ಪ್ರಿಂಗ್ ಅಂತ, ಮೂಕ ವಸಂತ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಸೈಲೆಂಟ್ ಸ್ಪ್ರಿಂಗ್ ಅಂತೇಳಿ ಪುಸ್ತಕವನ್ನು ಬರೆದಂತಹ ವ್ಯಕ್ತಿ ಯಾರು ಅಂತೇಳಿ ಕೇಳಿದರೆ ಎ ರೇಚಲ್ ಕಾರ್ಸನ್, ಬಿ ಗ್ರೋ ಬ್ರೂಟ್ಲ್ಯಾಂಡ್, ಸಿ ವಂದನಾ ಶಿವ, ಡಿ ಡೇವಿಡ್ ಅಟೆನ್ಬರೋ ಅಂತ. ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಹೇಳಿ, ರೇಚಲ್ ಕಾರ್ಸನ್ ಅಂತಕ್ಕಂಥವ್ರು 1962ರಲ್ಲಿ ಬರೀತಾರೆ ಈ ಪುಸ್ತಕವನ್ನು, ಸೈಲೆಂಟ್ ಸ್ಪ್ರಿಂಗ್ ಅಂತೇಳಿ. ಇದು ಪ್ರಕಟ ಆಗುತ್ತೆ 1962ರಲ್ಲಿ. ಕೀಟನಾಶಕ DDT ಬಳಕೆಯಿಂದ ಪರಿಸರಕ್ಕೆ ಉಂಟಾದಂತಹ ಹಾನಿಯನ್ನು ಬೆಳಕಿಗೆ ತಂದಿತು. ನೋಡಿ, ನಾವು ಕೀಟಗಳನ್ನು ನಾಶ ಮಾಡುವುದಕ್ಕಾಗಿ ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವಲ್ಲ ಕ್ರಿಮಿನಾಶಕಗಳು, ಅದರಲ್ಲಿ ಏನಿರುತ್ತೆ, DDT ಅಂತ ಇರುತ್ತೆ. ಈ DDT ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಕ್ರಿಮಿನಾಶಕ ಆಗಿದೆ. ಇದು ಯಾವ ರೀತಿ ಅಂತಂದರೆ ಆಹಾರ ಸರಪಳಿಯ ಮೂಲಕ ಬೇರೆ ಬೇರೆ ವಸ್ತುಗಳಿಗೆ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ನಾವು ಈಗ ಏನಾದರೂ ಒಂದು ಹಸುವಿಗೆ ಈ ಒಂದು DDT ಇಂಜೆಕ್ಷನ್ನ ಕೊಡ್ತೀವಿ, ಆರೋಗ್ಯ ತಪ್ಪಿದಾಗ ಅದು ಏನಾಗುತ್ತೆ, ಮಾಂಸದ ಒಂದು ತಿನ್ನುವಂತಹ ಪ್ರಾಣಿಗಳಿಗೆ ಬರುತ್ತೆ. ಯಾವುದಕ್ಕೆ ಬರುತ್ತೆ, ಹದ್ದು ಅಥವಾ ಗರುಡಕ್ಕೆ ಬರುತ್ತೆ. ಈ ರೀತಿ ಏನಾಗುತ್ತೆ, ಒಂದು ಸಸ್ತನಿಂದ ಮತ್ತೊಂದು ಸಸ್ತನಿಗೆ ಹೋಗುತ್ತೆ. ಜೊತೆಗೆ ನಾವು ತಿನ್ನುವಂತಹ ಆಹಾರದ ಮೂಲಕ ಕೂಡ ಹುಟ್ಟುವಂತಹ ಮಕ್ಕಳಿಗೆ ಅಥವಾ ತಾಯಿಯ ಎದೆಹಾಲಿನಲ್ಲಿ ಕೂಡ ಈ ಒಂದು DDTಯ ಅಂಶ ಕಂಡುಬರುತ್ತೆ. ಹಾಗಾಗಿ ಈ ಒಂದು ಏನಾಗ್ತಾ ಇದೆ, ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಕ್ರಿಮಿನಾಶಕಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚೆಚ್ಚು ಬಳಸುವುದರ ಮೂಲಕ ಪರಿಸರದ ಸಮತೋಲನವನ್ನು ಹಾಳು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಸೈಲೆಂಟ್ ಸ್ಪ್ರಿಂಗ್ ಅಂತಕ್ಕಂಥ ಕೃತಿಯನ್ನು ರೇಚಲ್ ಕಾರ್ಸನ್ ರವರು 1962ರಲ್ಲಿ ಪ್ರಕಟ ಮಾಡ್ತಾರೆ ಅಂತೇಳಿ ನಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಐದನೇ ಪ್ರಶ್ನೆ, ಕಿಯೋಟೋ ಪ್ರೋಟೋಕಾಲ್ ನಾನು ಪಾಠ ಮಾಡಬೇಕಾದ್ರೆ ತುಂಬ ಇನ್ ಡಿಟೇಲ್ ಆಗಿ ಹೇಳಿದ್ದೀನಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಎ ಜೀವವೈವಿಧ್ಯತೆ, ಬಿ ಹಸಿರುಮನೆ ಅನಿಲಗಳ ಕಡಿತ, ಸಿ ನೀರಿನ ಮಾಲಿನ್ಯ, ಡಿ ಅರಣ್ಯನಾಶ.
ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಸ್ನೇಹಿತರೆ, ಹಸಿರುಮನೆ ಅನಿಲಗಳ ಕಡಿತ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಕರಿತೀವಲ್ಲ, ಆ ಒಂದು ಅನಿಲಗಳ ಕಡಿತಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೋಟೋಕಾಲ್ ಯಾವುದು? ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಇದು 1997ರಲ್ಲಿ ಜಪಾನ್ ದೇಶದಲ್ಲಿ, ನಾನು ಪಾಠ ಮಾಡಬೇಕಾದ್ರೆ ಹೇಳಿದ್ದೆ, ಜಪಾನ್ ದೇಶದಲ್ಲಿ 1997ರಲ್ಲಿ ಈ ಒಪ್ಪಂದ ಆಗುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್ ಇವೆಲ್ಲ ಏನು ಹಸಿರುಮನೆ ಅನಿಲಗಳಿದಾವಲ್ಲ, ಆ ಒಂದು ಹಸಿರುಮನೆಗಳನ್ನು ನಿಯಂತ್ರಣ ಮಾಡುವುದರ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡುವಂತಹ ಉದ್ದೇಶದಿಂದ ಕ್ಯೋಟೋ ಪ್ರೋಟೋಕಾಲ್ ಜಾರಿಗೆ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇನ್ನು 6ನೇ ಪ್ರಶ್ನೆ, 6th ಕ್ವಶನ್, ಭಾರತದ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತೇಳಿ ಕರಿತೀವಿ, ಇದು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಎ 2008, ಬಿ 2010, ಸಿ 2012, ಡಿ 2015. ದ ಕರೆಕ್ಟ್ ಆನ್ಸರ್ ಈಸ್ 2010. 2010 ಸರಿಯಾದಂಥ ಉತ್ತರ ಆಗುತ್ತೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಇದೆಯಲ್ಲ, 2010 ಅಡಿಯಲ್ಲಿ ಸ್ಥಾಪಿಸಲಾಯಿತು. ಇದರ ಒಂದು ಉದ್ದೇಶ ಏನಾಗುತ್ತೆ, ಪರಿಸರ ಸಂಬಂಧಿತ ವ್ಯಾಜ್ಯಗಳಿರ್ತಾವಲ್ಲ, ಏನಾದರೂ ತೊಂದರೆಗಳು, ಸಮಸ್ಯೆಗಳು, ವ್ಯಾಜ್ಯಗಳು ಇರ್ತಾವಲ್ಲ, ಅವುಗಳನ್ನು ಪರಿಹಾರ ಮಾಡುವಂತಹ ಅತ್ಯುನ್ನತ ಒಂದು ಸಂಸ್ಥೆಯಾಗಿದೆ. ಬಟ್ ಫೈನಲ್ ಡಿಸಿಷನ್ ಯಾರ ಹತ್ರ ಇರುತ್ತೆ? ಸುಪ್ರೀಂ ಕೋರ್ಟ್ ಹತ್ರ ಇರುತ್ತೆ. ನಾನು ಹೇಳಿಕೆಗಳ ಮೂಲಕ ಪ್ರಶ್ನೆಯನ್ನು ಹೇಳಬೇಕಾದ್ರೆ ಹೇಳಿದ್ದೆ, NGT ಇದೆಯಲ್ಲ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮಿಷನ್ 2010ರಲ್ಲಿ ಸ್ಥಾಪನೆ ಆಗುತ್ತೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ನ ಅಡಿಯಲ್ಲಿ ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ದೇಶದಲ್ಲಿ ನಡೆಯುವಂತಹ ಏನು ಸಮಸ್ಯೆಗಳು, ವ್ಯಾಜ್ಯಗಳು ಇರ್ತಲ್ಲ, ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುವಂತಹ ಒಂದು ಸಂಸ್ಥೆಯಾಗಿದೆ. ಇನ್ನು 7th ಕ್ವಶನ್, ಪರಿಸರ ದಿನವನ್ನು ಪ್ರತಿ ವರ್ಷ ಯಾವ ದಿನವನ್ನು ಆಚರಿಸಲಾಗುತ್ತೆ ಅಂತೇಳಿ ಕೇಳ್ತಾರೆ. ಇದು ಸಿಂಪಲ್ ಕ್ವಶನ್ಸು. ಎ ಜೂನ್ 5, ಬಿ ಏಪ್ರಿಲ್ 22, ಸಿ ಮಾರ್ಚ್ 22, ಡಿ ಅಕ್ಟೋಬರ್ 16. ನೋಡಿ, ಜೂನ್ 5 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿ ನೋಡಿ, ವಿಶ್ವ ಪರಿಸರ ದಿನವನ್ನು 1972ರಲ್ಲಿ ಸ್ಟಾಕ್ಹೋಮ್ ಸಮ್ಮೇಳನ ನಡೀತಲ್ಲ, ಆ ಸಮ್ಮೇಳನ ನಡೆದಂತಹ ನೆನಪಿಗಾಗಿ ಪ್ರತಿ ವರ್ಷ ಜೂನ್ 5ಕ್ಕೆ ಪರಿಸರ ಅಥವಾ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಏಪ್ರಿಲ್ 22 ಅರ್ತ್ ಡೇ, ಪೃಥ್ವಿ ದಿನ, ಭೂ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಮಾರ್ಚ್ 22 ವಿಶ್ವ ಜಲ ದಿನ. ಇನ್ನು ಅಕ್ಟೋಬರ್ 16 ಅಂತ ಹೇಳಿ ನೋಡ್ಕೊಳ್ಳಿ. ನಿಮಗೆ ಸೆಪ್ಟೆಂಬರ್ 16 ಬಂದರೆ ಏನಾಗುತ್ತೆ, ಸೆಪ್ಟೆಂಬರ್ 16 ಓಜೋನ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ, ಓಜೋನ್ ಡೇ. ಇನ್ನು 8th ಕ್ವಶನ್, ಗ್ರೀನ್ GDP ಎಂದರೇನು? ವಾಟ್ ಈಸ್ ಗ್ರೀನ್ GDP ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಎ ಕೃಷಿ ಕ್ಷೇತ್ರದ GDP, ಬಿ ಪರಿಸರದ ಹಾನಿಯನ್ನು ಪರಿಗಣಿಸಿದ GDP, ಸಿ ಹಸಿರು ತಂತ್ರಜ್ಞಾನದಿಂದಾದಂತಹ GDP, ಡಿ ನವೀಕರಿಸಬಹುದಾದಂತಹ ಒಂದು ಶಕ್ತಿಯ ಹೊಂದಿರುವಂತಹ ಒಂದು GDP ಅಂತೇಳಿ ಕೇಳಲಾಗಿದೆ. ಇಲ್ಲಿ ಸ್ನೇಹಿತರೆ, ವಾಟ್ ಈಸ್ ಗ್ರೀನ್ GDP ಅಂತಂದರೆ ಪರಿಸರ ಹಾನಿ ಇದೆಯಲ್ಲ, ಆ ಒಂದು ಪರಿಸರ ಹಾನಿಯನ್ನು ಪರಿಗಣಿಸಿ ಲೆಕ್ಕ ಮಾಡುವಂತಹದ್ದನ್ನು ಏನಂತ ಕರೀತಾರೆ? ಗ್ರೀನ್ GDP ಅಂತೇಳಿ ಕರೀತಾರೆ. ಗ್ರೀನ್ GDP ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಕೃತಿ ಸಂಪತ್ತಿನ ನಾಶ ಹಾಗೂ ಮಾಲಿನ್ಯವನ್ನು ಪರಿಗಣಿಸಿ ಒಂದು ಆರ್ಥಿಕತೆಯನ್ನು ಅಳಿತಕ್ಕಂಥದ್ದನ್ನು ಗ್ರೀನ್ GDP ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟು. ಈಗಾಗಲೇ KS, IAS ಬೇರೆ ಎಲ್ಲ ಎಕ್ಸಾಮ್ಗಳಲ್ಲಿ ಗ್ರೀನ್ GDP, ವಾಟ್ ಈಸ್ ಗ್ರೀನ್ GDP ಅಂತೇಳಿ ಕೇಳ್ತಾರೆ. ಹಾಗಾಗಿ ಇದು ಸುದ್ದಿಯಲ್ಲಿರ್ತಕ್ಕಂಥದ್ದು ಕೂಡ ಆಗಿದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಅಂದರೆ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಕೃತಿಯ ಒಂದು ಸಂಪತ್ತಿನ ನಾಶ ಎಷ್ಟಾಗಿದೆ, ಮಾಲಿನ್ಯದ ಪ್ರಮಾಣ ಎಷ್ಟಾಗಿದೆ, ಅದಕ್ಕೆ ಖರ್ಚನ್ನು ಎಷ್ಟು ಭರಿಸ್ತೀವಿ ಅನ್ನೋದರ ಆಧಾರದ ಮೇಲೆ ಅಳೆಯುವಂತಹ ಒಂದು GDPಗೆ ಹಸಿರು GDP ಅಥವಾ ಗ್ರೀನ್ GDP ಅಂತೇಳಿ ಕರೆಯಲಾಗುತ್ತೆ. ಇನ್ನು 9ನೇ ಪ್ರಶ್ನೆ, ಕೆಳಗಿನ ಯಾವ ಅನಿಲವು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುತ್ತೆ? ಗ್ರೀನ್ ಹೌಸ್ಗೆ ಕಾರಣ ಆಗ್ತಕ್ಕಂಥ ಒಂದು ಅನಿಲ ಯಾವುದು ಅಂತೇಳಿ ಕೇಳಲಾಗಿದ್ದಾರೆ. ಎ ಆಮ್ಲಜನಕ, ಬಿ ನೈಟ್ರೋಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೀಲಿಯಂ. ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಹಸಿರು ಮನೆ ಅನಿಲ ಕಾರಣ ಆಗ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ಪ್ರಮುಖ ಕಾರಣ ಅಂತ ಕೇಳಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ತಿಳ್ಕೋಬೇಕು, ಪ್ರಮುಖ ಕಾರಣ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮೊದಲಾದ ಅನಿಲಗಳು ವಾತಾವರಣದ ತಾಪಮಾನವನ್ನು ಏನು ಮಾಡುತ್ತೆ? ಹೆಚ್ಚು ಮಾಡಲು ಕೊಡುಗೆಯನ್ನು ಕೊಡುತ್ತವೆ. ಇನ್ನು 10th ಕ್ವಶನ್, ಭಾರತದ ಪರಿಸರ ರಕ್ಷಣೆಯ ಸಂವಿಧಾನಾತ್ಮಕ ವಿಧಿ ಯಾವುದು? ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ಪರಿಸರವನ್ನು ಸಂರಕ್ಷಣೆ ಮಾಡೋಕ್ಕೆ ಸಂವಿಧಾನದಲ್ಲಿ ಒಂದು ವಿಧಿಯನ್ನು ಸೇರ್ಪಡೆ ಮಾಡಲಾಗಿದೆ. ಆ ವಿಧಿ ಯಾವುದು ಅಂತ ಕೇಳಲಾಗಿದೆ. ಎ ವಿಧಿ 21, ಬಿ 48A, ಸಿ 14, ಡಿ ಆರ್ಟಿಕಲ್ 19. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಹೇಳಿ? 48A ಅಂತಕ್ಕಂಥದ್ದು. ಸಂವಿಧಾನದ ನಿರ್ದೇಶಕ ತತ್ವಗಳಲ್ಲಿ 48A ಪ್ರಕಾರ ರಾಜ್ಯವು ಪರಿಸರ ಮತ್ತು ಅರಣ್ಯಗಳ ರಕ್ಷಣೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ.
ಇನ್ನು 11th ಕ್ವಶನ್, ರಿಯೋ ಅರ್ತ್ ಸಮಿತ್ ಯಾವ ವರ್ಷ ಜರುಗಿತು ಅಂತ ಹೇಳಿ ಕೇಳಿದರೆ, ರಿಯೋ ಸಮಾವೇಶ ನಾನು ಪಾಠ ಮಾಡೋಕ್ಕೆ ಹೇಳಿದ್ದೀನಿ. ಎ 1992, ಬಿ 1987, ಸಿ 1992, ಡಿ 2002. ಸರಿಯಾದಂಥ ಉತ್ತರ ಯಾವುದು ಹೇಳಿ? 1992ರಲ್ಲಿ ರಿಯೋ ಸಮಿತ್ ನಡೆಯುತ್ತೆ. ಇದು ಬ್ರೆಜಿಲ್ನ ರಿಯೋ ಡಿ ಜೆನೇರೋದಲ್ಲಿ ನಡೆಯುತ್ತೆ. ಬ್ರೆಜಿಲ್ನ ರಿಯೋ ಡಿ ಜೆನೇರೋದಲ್ಲಿ ನಡೆಯುತ್ತೆ. ಇದಕ್ಕೆ ಅರ್ತ್ ಸಮಿತ್ ಅಥವಾ ಭೂ ಶೃಂಗಸಭೆ ಅಂತೇಳಿ ಕರೀತಾರೆ. ಭೂ ಶೃಂಗಸಭೆ ಅಂತೇಳಿ ಕರೆಯಲಾಗುತ್ತೆ. ಇದು ಅಭಿವೃದ್ಧಿಯ ಅಜೆಂಡಾ 21 ಅಂಗೀಕರಿಸಲಾಯಿತು. 12, ಕಾರ್ಬನ್ ಫುಟ್ ಪ್ರಿಂಟ್ ಎಂದರೇನು? ಎ ಮಣ್ಣಿನ ಮಾಲಿನ್ಯ, ಬಿ ಒಬ್ಬ ವ್ಯಕ್ತಿ ಸಂಸ್ಥೆಯಿಂದ ಉಂಟಾಗುವಂಥ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ, ಸಿ ನೀರಿನ ಬಳಕೆ ಪ್ರಮಾಣ, ಡಿ ಅರಣ್ಯ ಪ್ರದೇಶದ ವಿಸ್ತಾರ. ಇಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಅಂದರೆ ಏನಂತೇಳಿ ಕೇಳಿದರೆ, ಸರಿಯಾದಂಥ ಉತ್ತರ ಏನು? ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಉಂಟಾಗುವಂತಹ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ, ಉದಾಹರಣೆ ನಾನೇ ತಗೊಳ್ಳಿ, ನನ್ನ ಒಂದು ವರ್ಷ ಪೂರ್ತಿ ನಾನು ಬಳಸುವಂತಹ ವಸ್ತುಗಳು, ಬಳಸುವಂತಹ ಇಂಧನವನ್ನು ಆಧರಿಸಿ ವರ್ಷ ಪೂರ್ತಿಯಾಗಿ ಎಷ್ಟು ನಾ ಕಾರ್ಬನ್ ಡೈಆಕ್ಸೈಡನ್ನು ನೀರಿನ ಬಳಕೆ ಪ್ರಮಾಣ, ಅರಣ್ಯ. ಹಾಗಾಗಿ ನೋಡಿ, ಒಬ್ಬ ವ್ಯಕ್ತಿ ವರ್ಷ ಪೂರ್ತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಗೆ ಅಥವಾ ಸಂಸ್ಥೆ ಕಾರಣ ಆಗಿದೆ ಅನ್ನೋದರ ಆಧಾರದ ಮೇಲೆ ಕಾರ್ಬನ್ ಫುಟ್ ಪ್ರಿಂಟನ್ನು ಇದು ಮಾಡಲಾಗುತ್ತೆ. ಒಂದು ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಉಂಟಾಗುವಂತಹ ಹಸಿರು ಗೃಹ ಅನಿಲಗಳ ಪ್ರಮಾಣವನ್ನು ಕಾರ್ಬನ್ ಫುಟ್ ಪ್ರಿಂಟ್ ಅಂತೇಳಿ ಕರೆಯಲಾಗುತ್ತೆ. ಇನ್ನು 13 ಕ್ವಶನ್, ಭಾರತದ ಅರಣ್ಯ ಪ್ರದೇಶದ ಶೇಕಡಾವಾರು ಸುಮಾರು ಎಷ್ಟಿದೆ ಅಂತೇಳಿ ಕೇಳಲಾಗಿದ್ದಾರೆ. ಎ 10%, ಬಿ 21%, ಸಿ 33%, ಡಿ 40%. ಸ್ನೇಹಿತರೆ, ಸರಿಯಾದಂಥ ಉತ್ತರ ಎಷ್ಟು? 21% ಇದೆ. ಭಾರತದಲ್ಲಿ ಸರಿಸುಮಾರು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ 2023ರ ಪ್ರಕಾರ ಎಷ್ಟಿದೆ? 21.7 ಇದೆ. ಹಾಗಾಗಿ ಈ ಅಂಕಿಅಂಶ ನಿಮ್ಗೆ ಗೊತ್ತಿರಲಿ. ಭಾರತದಲ್ಲಿ ಸರಿಸುಮಾರು ಪರಿಸರ ಸಂರಕ್ಷಣೆ ಕಾಯ್ದೆಯ ಪ್ರಕಾರ ಎಷ್ಟಿರಬೇಕು? ಸರಿಸುಮಾರು ಅರಣ್ಯ ಭೂಮಿಯ ಶೇಕಡ 33ರಷ್ಟು ಇರಬೇಕಾಗುತ್ತೆ. ಬಟ್ ಭಾರತದಲ್ಲಿ ಇರ್ತಕ್ಕಂಥದ್ದೇ 21.7%. ಇನ್ನು 14th ಕ್ವಶನ್, ಒಂದು ಆರೋಗ್ಯ, ಒನ್ ಹೆಲ್ತ್ ಪರಿಕಲ್ಪನೆ ಏನನ್ನು ಒತ್ತಿ ಇಡುತ್ತದೆ ಅಂತೇಳಿ ಕೇಳಿದ್ದಾರೆ. ಎ ಮಾನವನ ಆರೋಗ್ಯ ಮಾತ್ರ, ಬಿ ಪ್ರಾಣಿಗಳು ಮತ್ತು ಪರಿಸರದ ಸಮಗ್ರ ಆರೋಗ್ಯ, ಸಿ ಕೇವಲ ಪಶು ವೈದ್ಯಕೀಯ, ಡಿ ಕೇವಲ ಆಸ್ಪತ್ರೆ ಸೇವೆಗಳು. ಸ್ನೇಹಿತರೆ ನೋಡಿ, ಒನ್ ಹೆಲ್ತ್ ಅಂತಕ್ಕಂಥ ಪರಿಕಲ್ಪನೆ ಯಾವುದನ್ನು ಹೇಳುತ್ತೆ ಅನ್ನೋದಾದರೆ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಪ್ರಾಣಿ ಮತ್ತು ಪರಿಸರ ಎರಡರ ಒಂದು ಆರೋಗ್ಯದ ಕುರಿತಾಗಿ ಹೇಳ್ತಕ್ಕಂಥದ್ದನ್ನು ಒನ್ ಹೆಲ್ತ್ ಅಂತಕ್ಕಂಥ ಕಾನ್ಸೆಪ್ಟ್ ಹೇಳುತ್ತೆ. ಇನ್ನು 15th ಕ್ವಶನ್ಸ್, ಪ್ಯಾರಿಸ್ ಹವಾಮಾನ ಒಪ್ಪಂದ ಯಾವ ವರ್ಷಕ್ಕೆ ಜಾರಿಗೆ ಬಂತು ಅಂತ ಕೇಳಿದರೆ, ಪ್ಯಾರಿಸ್ ಹವಾಮಾನ ಒಪ್ಪಂದ, ಪ್ಯಾರಿಸ್ ನಾನು ಈಗಾಗಲೇ ಹೇಳಿದ್ದೀನಿ. ಎ 1992, ಬಿ 2005, ಸಿ 2015, ಡಿ 2020. ಸರಿಯಾದಂಥ ಉತ್ತರ ಯಾವುದು ಹೇಳಿ? 2015. ಸಿ ಸರಿಯಾದಂಥ ಉತ್ತರ ಆಗುತ್ತೆ. 2015ರಲ್ಲಿ ನಡೆದಂತಹ ಪ್ಯಾರಿಸ್ ಒಪ್ಪಂದವು ಹವಾಮಾನ ಬದಲಾವಣೆಗೆ ಜಾಗತಿಕ ಪ್ರತಿಕ್ರಿಯೆಗೆ ಮಹತ್ವವನ್ನು ಪಡೆದುಕೊಂಡಂತಹ ಒಂದು ಹವಾಮಾನ ಒಪ್ಪಂದ ಆಗಿದೆ. ಇನ್ನು ಗಂಗಾ ಸ್ವಚ್ಛತಾ ಯೋಜನೆಗೆ ಸಂಬಂಧಿಸಿದಂಥ ಕೇಂದ್ರ ಯೋಜನೆ ಯಾವುದು? ಗಂಗಾ ನದಿಗೆ ಸಂಬಂಧಪಟ್ಟಂತಹ ಸ್ವಚ್ಛತಾ ಯೋಜನೆ ಯಾವುದು ಅಂತೇಳಿ ಕೇಳಲಾಗಿದೆ. ಎ ನರ್ಮದಾ ಪ್ರಾಜೆಕ್ಟ್, ಬಿ ನ್ಯಾಷನಲ್ ಕ್ಲೀನ್ ಗಂಗಾ ಮಿಷನ್, ಸಿ ನದಿ ನೀತಿ ಯೋಜನೆ, ಡಿ ಸ್ವಚ್ಛ ನದಿ ಅಭಿಯಾನ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ನ್ಯಾಷನಲ್ ಕ್ಲೀನ್ ಗಂಗಾ ಮಿಷನ್ ಅಂತಕ್ಕಂಥದ್ದು, ನ್ಯಾಷನಲ್ ಕ್ಲೀನ್ ಗಂಗಾ ಮಿಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 17th ಕ್ವಶನ್, ಭಾರತದ ಮೊದಲ ಪರಿಸರ ಸಚಿವರಾಗಿದ್ದವರು ಯಾರು ಅಂತೇಳಿ ಕೇಳಲಾಗಿದೆ. ಎ ಇಂದಿರಾ ಗಾಂಧಿ, ಬಿ ಮನೇಕಾ ಗಾಂಧಿ, ಸಿ ಜೈರಾಮ್ ರಮೇಶ್, ಡಿ ಸುನೀತಾ ನಾರಾಯಣ್. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಹೇಳಿ? ಇಂದಿರಾ ಗಾಂಧಿ ಭಾರತದ ಮೊದಲ ಪರಿಸರ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. 1972ರ ನಂತರ ಏನಾಗುತ್ತೆ? ಸ್ಟಾಕ್ಹೋಮ್ ಸಮಾವೇಶದ ನಂತರ ಪರಿಸರ ಸಚಿವಾಲಯವನ್ನು ಸ್ಥಾಪಿಸ್ತಾರೆ. ಭಾರತದಲ್ಲಿ ಮೊದಲ ಪರಿಸರ ಸಚಿವರು ಯಾರು ಹೇಳಿ? ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ? 1972ರಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟನ್ನು ಜೀವ ವೈವಿಧ್ಯತೆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1973ರಲ್ಲಿ ಏನು ಬರುತ್ತೆ ಹೇಳಿ? ಫೇಮಸ್ ನ್ಯಾಷನಲ್ ಟೈಗರ್ ಪ್ರಾಜೆಕ್ಟನ್ನು, ರಾಷ್ಟ್ರೀಯ ಹುಲಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ನ್ಯಾಷನಲ್ ಟೈಗರ್ ಪ್ರಾಜೆಕ್ಟನ್ನು ಜಾರಿಗೆ ತರಲಾಗುತ್ತೆ. ನಿಮಗೆಲ್ಲ ಗೊತ್ತಿದೆ 1973ರಲ್ಲಿ. ಇಕೋ ಟೂರಿಸಂ ಅಂದ್ರೇನು? 18ನೇ ಪ್ರಶ್ನೆ. ಎ ಕೈಗಾರಿಕಾ ಪ್ರವಾಸ, ಬಿ ಪ್ರಕೃತಿ ಸ್ನೇಹಿ ಪ್ರವಾಸ, ಸಿ ನಗರ ಪ್ರವಾಸ, ಡಿ ಧಾರ್ಮಿಕ ಪ್ರವಾಸ. ನೋಡಿ,
ಪ್ರಕೃತಿ ಸ್ನೇಹಿ ಪ್ರವಾಸ ಅಂತಕ್ಕಂಥದ್ದು ಇಕೋ ಟೂರಿಸಂ ಅಂತ ಕರಿತೇವೆ. ಇಕೋ ಟೂರಿಸಂ ಅಂದರೆ ಪರಿಸರದ ಹಾನಿ ಮಾಡದೆ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುವಂಥ ಪ್ರವಾಸ. ನೋಡಿ, ಈಗ ನಾವು ಯಾವುದೇ ಒಂದು ಪರಿಸರ ಪ್ರದೇಶಗಳಿಗೆ ಟೂರ್ ಹೋಗಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಮಲೆನಾಡು ಪ್ರದೇಶಕ್ಕೆ ಜೋಗ ಜಲಪಾತಕ್ಕೆ ಹೋಗಿರ್ತೀವಿ. ಅಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡದೆ ಅಲ್ಲಿ ನಾವು ಬೇಕಾಬಿಟ್ಟು ಏನು ಮಾಡ್ತೀವಿ, ಪ್ಲಾಸ್ಟಿಕ್ಕನ್ನು, ಚಿಪ್ಸ್ಗಳನ್ನು ತಿಂದು ವಾಟರ್ ಬಾಟ್ಲ್ಗಳನ್ನು ಬಿಸಾಕಿ ಬಂದರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಪರಿಸರದ ಒಂದು ಸುಂದರತೆ ಏನಾಗುತ್ತೆ, ನಾಶ ಆಗುತ್ತೆ. ಒಂಥರ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಪರಿಸರವನ್ನು ನಾಶ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ ಅಂತಂದರೆ ಇಕೋ ಟೂರಿಸಂ ಅಂತಕ್ಕಂಥ ಕಾನ್ಸೆಪ್ಟು ಪರಿಸರದ ಹಾನಿ ಮಾಡದೆ, ನಾವು ಪರಿಸರ ಪ್ರದೇಶಗಳಿಗೆ ಏನು ಸವಿಯಕ್ಕೆ ಹೋಗಿರ್ತೀವಿ, ಅಲ್ಲಿರ್ತಕ್ಕಂಥ ವಾತಾವರಣವನ್ನು ಅದೇ ರೀತಿ ಸವಿದ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಪರಿಸರಕ್ಕೆ ಯಾವುದೇ ಹಾನಿ ಮಾಡದೆ ವಾಪಸ್ಸಾಗಿ ಬರ್ತಕ್ಕಂಥದ್ದನ್ನು ಇಕೋ ಟೂರಿಸಂ ಅಂತೇಳಿ ಕರೆಯಲಾಗುತ್ತೆ. ಇದರ ಮುಖ್ಯ ಉದ್ದೇಶಗಳು ಗೊತ್ತಿರಬೇಕು ನಿಮಗೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರ ಆರ್ಥಿಕ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಪ್ರಕೃತಿ ಮತ್ತು ಅಲ್ಲಿರ್ತಕ್ಕಂಥ ವನ್ಯಜೀವಿಗಳ ವೈವಿಧ್ಯತೆಯನ್ನು ಜಗತ್ತಿಗೆ ಸಾರುವಂತಹ ಒಂದು ಕೆಲಸ ಮಾಡುತ್ತೆ ಇಕೋ ಟೂರಿಸಂ. ಇಕೋ ಟೂರಿಸಂಗಳಿಗೆ ಈಶಾನ್ಯ ರಾಜ್ಯದ ಸಿಕ್ಕಿಂ, ಮೇಘಾಲಯ, ಮಣಿಪುರ, ತ್ರಿಪುರ ರಾಜ್ಯಗಳು ತುಂಬ ಫೇಮಸ್ ಆಗಿದ್ದಾವೆ, ನಿಮಗೆಲ್ಲ ಗೊತ್ತಿರಲಿ. ಇನ್ನು 19ನೇ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತಂತೇಳಿ ಈಗ ರಿಪೀಟ್ ಆಗಿದೆ. ಇದು ಜೂನ್ 5 ಹೇಳಿದ್ದೆ ನಾನು. 1972 UN ಘೋಷಣೆಯಿಂದ ಜೂನ್ 5ರಂದು ಎನ್ವಿರಾನ್ಮೆಂಟ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತು. ಸ್ನೇಹಿತರೆ, ಈ ವರ್ಷದ ಜೂನ್ 5, 2025ರ ಒಂದು ಪರಿಸರ ದಿನದ ಧ್ಯೇಯವಾಕ್ಯ ಏನು ಅಂತೇಳಿ ಕಮೆಂಟ್ ಮಾಡಿ. ಧ್ಯೇಯವಾಕ್ಯ ಜೊತೆಗೆ ಯಾವ ದೇಶ ಆಯೋಜನೆ ಮಾಡಿತ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ, ಸರ್ಚ್ ಮಾಡಿ. ಬಿಕಾಸ್ ಇಂಪಾರ್ಟೆಂಟ್ ಕ್ವಶನ್ ನಾನು ಬರೋ ಸಾಧ್ಯತೆ ಇದೆ. 20ನೇದು, ಮಾನವರು ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆಯನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದು ಅಂತೇಳಿ ಕೇಳಲಾಗಿದೆ. ಎ ಭೌತಶಾಸ್ತ್ರ, ಬಿ ಪರಿಸರ ಶಾಸ್ತ್ರ, ಸಿ ಸಮಾಜಶಾಸ್ತ್ರ, ಡಿ ಜೀವಶಾಸ್ತ್ರ. ನೋಡಿ, ಮಾನವರು ಮತ್ತು ಪರಿಸರ, ಮಾನವ ಮತ್ತು ಪರಿಸರ ಇವರೊಬ್ಬರನ್ನು ಅಧ್ಯಯನ ಮಾಡುವಂತಹ, ಈ ಎರಡನ್ನು ಅಧ್ಯಯನ ಮಾಡುವಂಥದ್ದನ್ನು ಏನಂತ ಕರಿತೀವಿ, ಎಕಾಲಜಿ ಅಂತೇಳಿ ಕರೆಯಲಾಗುತ್ತೆ. ಏನಂತ ಕರಿತೀವಿ, ಎಕಾಲಜಿ ಅಂತ ಕರಿತೀವಿ. ಅಂದರೆ ಜೀವಿಗಳು ಮತ್ತು ಅದರ ನಡುವಿರುವಂತಹ ಪರಿಸರದ ನಡುವಿನ ಪರಸ್ಪರ ಸಂಬಂಧವನ್ನು ಅಡಿಯುವಂತಹ ಅಥವಾ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಯಾವುದು, ಎಕಾಲಜಿ ಅಂತೇಳಿ ಕರೆಯಲಾಗುತ್ತೆ. ಇನ್ನು 21 ಕ್ವಶನ್, ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಎ ಹವಾಮಾನ ಬದಲಾವಣೆ, ಬಿ ಓಜೋನ್ ಪದರದ ಸಂರಕ್ಷಣೆ, ಸಿ ಅರಣ್ಯ ವೃದ್ಧಿ, ಡಿ ಕಾರ್ಬನ್ ವಾಣಿಜ್ಯ ಅಂತೇಳಿ. ಸ್ನೇಹಿತರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಓಜೋನ್ ಪದರದ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಒಂದು ಪ್ರೋಟೋಕಾಲ್ ಆಗಿದೆ. ಯಾವುದು, ಮಾಂಟ್ರಿಯಲ್ ಪ್ರೋಟೋಕಾಲ್. ಇದು 1987ರಲ್ಲಿ ಅಂಗೀಕರಿಸಲಾಯಿತು. ಇದರ ಮುಖ್ಯ ಉದ್ದೇಶ ಗೊತ್ತಿದೆ, ಭಾರತದ ಇದು ಯಾವುದು ಬಾಹ್ಯಾಕಾಶದಲ್ಲಿ ಕಂಡುಬರುತ್ತೆ. ಇದು ಭೂಮಿಯ ಒಂದು ಹೊರಪದರದಲ್ಲಿ ಕಂಡುಬರುವಂತಹ, ಭೂಮಿಗೆ ಒಂದು ಕೊಡೆಯರ ಆಕಾರದಲ್ಲಿ ರಕ್ಷಣೆಯನ್ನು ನೀಡುವಂತಹ ಒಂದು ಪದರ ಯಾವುದು ಅಂತಂದರೆ ಓಜೋನ್ ಪದರ. ಇದು ಕ್ಲೋರೋ ಕಾರ್ಬನ್ನು, ಇವೆಲ್ಲ ಕಾರ್ಬನ್ ಅಂತ ಬರುತ್ತೆ, ಕ್ಲೋರೋ ಕಾರ್ಬನ್ ಅಂತೇಳಿ ಬರುತ್ತೆ. ಈ ಎಲ್ಲ ಒಂದು ವಸ್ತುಗಳಿಂದ ಏನಾಗುತ್ತೆ, ಆ ಒಂದು ಓಜೋನ್ ಪದರ ನಾಶ ಆಗುತ್ತೆ. ಅದನ್ನ ಆ ಓಜೋನ್ ಪದರದ ನಾಶವನ್ನು ತಡೆಯುವುದಕ್ಕಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಜಾರಿಗೆ ಬಂತು. ಇದರ ಮೂಲಕ ಏನಾಗುತ್ತೆ, ಈ CFCಗಳ ಬಳಕೆಯನ್ನು ಫ್ರಿಡ್ಜಲ್ಲಿ ಅಥವಾ ಏರ್ ಕಂಡೀಷನ್ ರೂಮ್ಗಳಲ್ಲಿ ಬಳಸ್ತಕ್ಕಂಥ ಈ ಒಂದು ಸಾವಯವ ರಾಸಾಯನಿಕಕಾರಿ ವಸ್ತುಗಳನ್ನು ನಿಷೇಧ ಮಾಡುವಂತಹ ಒಂದು ಉದ್ದೇಶದಿಂದ ಮಾಂಟ್ರಿಯಲ್ ಪ್ರೋಟೋಕಾಲ್ ಜಾರಿಗೆ ಬಂತು ಅನ್ನೋದು ನಿಮ್ಗೆ ಗೊತ್ತಿರಲಿ. ಇನ್ನು 22 ಕ್ವಶನ್, ಅಜೆಂಡಾ 21 ಎಂಬ ಯೋಜನೆ ಯಾವ ಸಮಾವೇಶದಲ್ಲಿ ಅಂಗೀಕರಿಸಲಾಯಿತು ಅಂತ ಕೇಳಿದರೆ ಎ ಸ್ಟಾಕ್ಹೋಮ್ ಸಮಾವೇಶ 1972, ಬಿ ರಿಯೋ ಡೆ ಜನೈರೋ ಅರ್ತ್ ಸಮ್ಮಿಟ್ 1992, ಸಿ ಕಿಯೋಟೋ ಪ್ರೋಟೋಕಾಲ್ 1997, ಡಿ ಪ್ಯಾರಿಸ್ ಒಪ್ಪಂದ 2015. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಹೇಳಿ, ಅಜೆಂಡಾ 21 ಅಂತಕ್ಕಂಥದ್ದು ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ಅರ್ತ್ ಸಮಿಟ್ನಲ್ಲಿ ಇದನ್ನ ಅಜೆಂಡಾ 21 ಅಲ್ಲ ಸ್ವೀಕರಿಸಲಾಯಿತು. ಇದು ಸ್ಥಳೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಒಂದು ಮಾರ್ಗಸೂಚಿಯನ್ನು ಒದಗಿಸಿಕೊಡುತ್ತೆ ಅಜೆಂಡಾ 21 ಅಂತಕ್ಕಂಥದ್ದು. ಇನ್ನು 23 ಕ್ವಶನ್ಸ್, ಕಾರ್ಬನ್ ಟ್ರೇಡಿಂಗ್. ನೋಡಿ, ಕಾರ್ಬನ್ ಪುಟ್ ಫ್ರಂಟ್ ನೋಡಿದ್ವಿ, ಈಗ ಕಾರ್ಬನ್ ಟ್ರೇಡಿಂಗ್ ಬಗ್ಗೆ ನೋಡ್ತಾ ಇದ್ವಿ. ಕಾರ್ಬನ್ ವಾಣಿಜ್ಯ ಅಂದ್ರೆ ಏನಂತ. ಹಸಿರು ಗೃಹ ಅನಿಲಗಳ ಮಾರಾಟ ಮಾಡ್ತಕ್ಕಂಥದ್ದು ಎ, ಬಿ ಕಾರ್ಬನ್ ಉತ್ಸರ್ಗ ಹಕ್ಕುಗಳನ್ನು ವಿನಿಮಯ ಮಾಡ್ತಕ್ಕಂಥದ್ದು, ಸಿ ಅರಣ್ಯ ಮಾರಾಟ, ಡಿ ಖನಿಜ ಸಂಪತ್ತಿನ ವ್ಯಾಪಾರ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದಲ್ಲಿ, ಕಾರ್ಬನ್ ಉತ್ಸರ್ಜನೆ ಮಾಡಿರ್ತಕ್ಕಂಥ ಹಕ್ಕನ್ನು ವಿನಿಮಯ ಮಾಡುವಂತಹ ಒಂದು ವ್ಯಾಪಾರಕ್ಕೆ ಏನಂತ ಕರಿತೀವಿ, ಕಾರ್ಬನ್ ಟ್ರೇಡಿಂಗ್ ಅಂತ ಕರಿತೀವಿ. ಏನು ಕಾರ್ಬನ್ ಟ್ರೇಡಿಂಗ್ ಅಂದರೆ, ಒಂದು ದೇಶ ಅಥವಾ ಒಂದು ಕಂಪನಿ ಉತ್ಸರ್ಜನೆ ಮಿತಿಗಿಂತ ಕಡಿಮೆ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಇದೆ ಅಂತಂದರೆ ಅದಕ್ಕೆ ಇಷ್ಟೇ ಮಿತಿಯಲ್ಲಿ ನೀವು ಕಾರ್ಬನ್ ಡೈಆಕ್ಸೈಡನ್ನು ನೀವು
ಏನು ಉತ್ಸರ್ಜನೆ ಮಾಡಬಹುದು ಅನ್ನುವಂತಹ ಒಂದು ಮಾನದಂಡವನ್ನು ವಿಧಿಸಿರ್ತಾರೆ. ಅವರೇನಾದರೂ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಉತ್ಸರ್ಜನೆ ಮಾಡಿಬಿಟ್ಟು ಉಳಿದಿರತಕ್ಕಂಥ ಒಂದು ಏನು ಕ್ರೆಡಿಟ್ ಇರುತ್ತಲ್ಲ ಅದನ್ನ ಬೇರೆಯವರಿಗೆ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಏನಂತ ಕರಿತೀವಿ, ಕಾರ್ಬನ್ ಟ್ರೇಡಿಂಗ್ ಅಂತೇಳಿ ಕರಿತೀವಿ. ಯಾರು ತಮಗೆ ನಿಗದಿಪಡಿಸಿರುವಂತಹ ಮಾನದಂಡಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಉತ್ಸರ್ಜನೆ ಮಾಡ್ತಾರೋ ಅವರು ಕಾರ್ಬನ್ ಕಡಿಮೆ ಉತ್ಸರ್ಜನೆ ಮಾಡಿರ್ತಕ್ಕಂಥ ಸಂಸ್ಥೆಯಿಂದ ಅವರು ಪಡ್ಕೊಳ್ತಕ್ಕಂಥದ್ದನ್ನು ಏನಂತ ಕರಿತೀವಿ ನಾವು, ಕಾರ್ಬನ್ ಟ್ರೇಡಿಂಗ್ ಅಂತೀವಿ. ಈ ರೀತಿ ಮಾಡೋದರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಅಥವಾ ಮಾಲಿನ್ಯಕಾರಗಳ ಒಂದು ಸಮತೋಲನ ನಿಯಂತ್ರಣ ಪ್ರಾಡಕ್ಟನ್ನು ನಿಯಂತ್ರಣ ಮಾಡುವಂತಹ ಒಂದು ಕೆಲಸ ಇದು ಮಾಡುತ್ತೆ. ಇನ್ನು 24ನೇ ಪ್ರಶ್ನೆ, ಎನ್ವೈರನ್ಮೆಂಟಲ್ ಕುಜಿನೆಟ್ಸ್ ಕರ್ವ್ ಅಂತಕ್ಕಂಥದ್ದು EKC ಅಂತಕ್ಕಂಥ ತತ್ವ ಯಾವ ಸಂಬಂಧವನ್ನು ತೋರಿಸುತ್ತೆ? ಎ, ಆರ್ಥಿಕ ಅಭಿವೃದ್ಧಿ ಮಾಲಿನ್ಯ ನಡುವಿನ ಸಂಬಂಧ, ಬಿ, ಜನಸಂಖ್ಯೆ ಮತ್ತು ಆರೋಗ್ಯ ನಡುವಿನ ಸಂಬಂಧ, ಸಿ, ಹವಾಮಾನ ಮತ್ತು ಮಳೆ ನಡುವಿನ ಸಂಬಂಧ, ಡಿ, ಕೃಷಿ ಮತ್ತು ಕೈಗಾರಿಕೆ ನಡುವಿನ ಸಂಬಂಧ. ಸ್ನೇಹಿತರೆ, ಇಲ್ಲಿ ಎನ್ವೈರನ್ಮೆಂಟಲ್ ಕುಜಿನೆಟ್ಸ್ ಕರ್ವ್ ಅಂತಕ್ಕಂಥ ತತ್ವವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದಾದರೆ ಒಂದು ಎಕನಾಮಿಕಲ್ ಡೆವಲಪ್ಮೆಂಟ್ ಮತ್ತು ಮಾಲಿನ್ಯ ನಡುವಿನ ಸಂಬಂಧವನ್ನು ಸೂಚಿಸುವಂತಹ ಒಂದು ಟರ್ಮ್ ಆಗಿದೆ. ನೋಡಿ, EKCಯ ಪ್ರಕಾರ ಆರಂಭದಲ್ಲಿ ಆರ್ಥಿಕ ಅಭಿವೃದ್ಧಿ ಮಾಲಿನ್ಯವನ್ನು ಹೆಚ್ಚಿಸುತ್ತೆ, ಆದರೆ ಒಂದು ಮಟ್ಟದ ನಂತರ ಪರಿಸರ ಸಂರಕ್ಷಣೆಗೆ ಹೂಡಿಕೆಗೆ ಹೆಚ್ಚಾಗಿ ಮಾಲಿನ್ಯ ಕಡಿಮೆ ಆಗುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಇನ್ನು 25ನೇ ಪ್ರಶ್ನೆ, IPCC ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆಯ ಪೂರ್ಣ ರೂಪ ಯಾವುದು? ಈಗಾಗಲೇ ಹಲವಾರು ಬಾರಿ ಪ್ರಶ್ನೆ ಕೇಳಲಾಗಿದ್ದರೆ, ಎ, ಇಂಟರ್ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಕೌನ್ಸಿಲ್, ಬಿ, ಇಂಟರ್ ಗವರ್ನಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್, ಸಿ, ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕ್ಲೈಮೇಟ್ ಕನ್ಸರ್ವೇಷನ್ಸ್, ಡಿ, ಇನ್ಸ್ಟಿಟ್ಯೂಷನ್ ಫಾರ್ ಪ್ಲಾನೆಟರಿ ಕ್ಲೈಮೇಟ್ ಕೌನ್ಸಿಲ್ ಅಂತೇಳಿ ಆಪ್ಷನ್ಸ್ ಇದ್ದಾವೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಏನು ಹೇಳಿ? IPCC ಅಂದರೆ IPCC ಅಂದರೆ ಇಂಟರ್ ಗವರ್ನಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಪ್ರತಿ ವರ್ಷ ನಡೆಯುತ್ತೆ. ಇದು UN ಸ್ಥಾಪಿಸಿದಂತಹ ಸಂಸ್ಥೆ. ಇದು ಹವಾಮಾನ ಬದಲಾವಣೆಯ ವೈಜ್ಞಾನಿಕ ಅಧ್ಯಯನವನ್ನು ಮಾಡುತ್ತೆ. ಹವಾಮಾನ ಬದಲಾವಣೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ಸಂಸ್ಥೆಯಾಗಿದೆ. ಇನ್ನು 26ನೇ ಪ್ರಶ್ನೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಎಂಬ ಪದವನ್ನು ಮೊದಲು ಯಾರು ಪರಿಚಯಿಸಿದ್ರು ಹೇಳ್ರಿ? ನಾರ್ಮನ್ ಬೋರ್ಲಾಗ್, ಬಿ, ನಾರ್ಮನ್ ಮೈಯರ್ಸ್, ಸಿ, RM ಹಚ್ಚಿನ್ಸ್, ಡಿ, ಪೀಟರ್ ಹಾಲಿಡ್. ಸರಿಯಾದಂಥ ಉತ್ತರ ಯಾವ್ದು ಹೇಳಿ? ನಾರ್ಮನ್ ಮೈಯರ್ಸ್ ಅಂತಕ್ಕಂಥವರು 1988ರಲ್ಲಿ ಜೀವವೈವಿಧ್ಯತೆ ಹೊಂದಿದ್ದರೂ ನಾಶದ ಅಪಾಯದಲ್ಲಿರುವಂತಹ ಪ್ರದೇಶಗಳನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತೇಳಿ ಕರೆಯಲಾಗುತ್ತೆ ಅನ್ನೋದನ್ನು ಗುರುತಿಸಿದರು. ನಮ್ಮ ದೇಶದಲ್ಲಿ ಕಂಡುಬರ್ತಕ್ಕಂಥ ಬಯೋಡೈವರ್ಸಿಟೀಸ್ ಯಾವುವು, ಹಾಟ್ಸ್ಪಾಟ್ಗಳು ಯಾವುವು ಅಂತೇಳಿ ನಮಗೆ ಗೊತ್ತಿರಬೇಕಾಗುತ್ತೆ. ಪಶ್ಚಿಮ ಘಟ್ಟಗಳು ಇದಾವಲ್ಲ, ಅದು ಬರುತ್ತೆ. ಪಶ್ಚಿಮ ಘಟ್ಟಗಳು, ಹಿಮಾಲಯ, ಜೊತೆಗೆ ಭಾರತದಲ್ಲಿ ಕಂಡುಬರುವಂತಹ ಇನ್ನೆರಡು ಹಾಟ್ಸ್ಪಾಟ್ಗಳು ಯಾವುವು? ಒಟ್ಟೆ 4 ಇದ್ದಾವೆ. ಇನ್ನೆರಡನ್ನು ನೀವು ಕಮೆಂಟ್ ಮಾಡಿ. ಇನ್ನು 27ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪುನಃ ನವೀಕರಿಸಬಹುದಂತಹ ಸಂಪನ್ಮೂಲ ಅಂತೇಳಿ ಕೇಳಿದರೆ? ಎ, ಸೌರಶಕ್ತಿ, ಬಿ, ಗಾಳಿಶಕ್ತಿ, ಸಿ, ನೈಸರ್ಗಿಕ ಅನಿಲ, ಡಿ, ಜಲಶಕ್ತಿ. ನೋಡಿ ಸ್ನೇಹಿತರೆ, ಈ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, ಅದು ನವೀಕರಿಸಲಾಗದಂತಹ ಒಂದು ಸಂಪನ್ಮೂಲ ಆಗಿದೆ. ಹಾಗಾಗಿ ಇದು ಯಾವುದಕ್ಕೆ ಬರುತ್ತೆ? ಪುನಃ ನವೀಕರಿಸಬಹುದಂತಹ ಸಂಪನ್ಮೂಲ ಅಲ್ಲ. ಇದು ಭೂಮಿಯ, ನಾನು ಈಗಾಗಲೇ ಕಲಿದ್ದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾರೆ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋಕ್ಕೋಗಲ್ಲ. ಇನ್ನು 28ನೇ ಪ್ರಶ್ನೆ, ಕ್ಯಾರಿಂಗ್ ಕೆಪಾಸಿಟಿ ಅಂದರೆ ಏನಂತೇಳಿ? ಎ, ವಾಹನದ ಸಾಮರ್ಥ್ಯ, ಬಿ, ಒಂದು ಪರಿಸರದಲ್ಲಿ ಜೀವಿಗಳು ಶಾಶ್ವತವಾಗಿ ಬದುಕಬಹುದಾದಂಥ ಗರಿಷ್ಠ ಸಂಖ್ಯೆ, ಸಿ, ನೀರಿನ ಸಂಗ್ರಹ ಸಾಮರ್ಥ್ಯ, ಡಿ, ಅರಣ್ಯ ಪ್ರದೇಶದ ವಿಸ್ತಾರ. ಸ್ನೇಹಿತರೆ ನೋಡಿ, ಕ್ಯಾರಿಂಗ್ ಕೆಪಾಸಿಟಿ ಅಂದರೆ ಒಂದು ಪರಿಸರದಲ್ಲಿ ಜೀವಿಗಳಿದಾವಲ್ಲ ಶಾಶ್ವತವಾಗಿ ಬದುಕಬಹುದಾದಂತಹ ಒಂದು ಗರಿಷ್ಠ ಸಂಖ್ಯೆಯನ್ನು ಕ್ಯಾರಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಪರಿಸರದ ಸಂಪನ್ಮೂಲಗಳನ್ನು ಮೀರದೆ ಶಾಶ್ವತವಾಗಿ ಉಳಿಯಬಲ್ಲಂತಹ ಜೀವಿಗಳ ಗರಿಷ್ಠ ಸಂಖ್ಯೆ, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಏನು ಮೀರದೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಜೀವಿಗಳು ಬದುಕ್ತವೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಏನಂತ ಕರಿತೀವಿ? ಕ್ಯಾರಿಂಗ್ ಕೆಪಾಸಿಟಿ ಅಂತಕ್ಕಂಥದ್ದನ್ನು ಟರ್ಮು ಎಕ್ಸ್ಪ್ಲೇನ್ ಮಾಡುತ್ತೆ. ಇನ್ನು 29ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ? ಇಲ್ಲಿ ರಿಪೀಟ್ ಆಗಿದೆ, 48A. ಜೊತೆಗೆ ರಾಜ್ಯವು ಅರಣ್ಯ, ವನ್ಯಜೀವಿ ಮತ್ತು ಪರಿಸರವನ್ನು ರಕ್ಷಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊಂದಿದೆ. ಅರಣ್ಯ ಅಂತಕ್ಕಂಥದ್ದು ಸಮವರ್ತಿ ಪಟ್ಟಿಯಲ್ಲಿ ಕಂಡುಬರುವಂಥ ವಿಷಯ ಆಗಿದೆ. ಇನ್ನು ಗ್ರೀನ್ GDP ಈಗಾಗಲೇ ರಿಪೀಟ್ ಆಗಿದೆ. ಪರಿಸರ ಹಾನಿಯನ್ನು ಪರಿಗಣಿಸಿ ನಡೆಸುವಂತಹ ಒಂದು ಅಳೆಯುವಂತಹ ಒಂದು GDPಗೆ ಗ್ರೀನ್ GDP ಅಂತ ಕರಿತೀವಿ. ಇನ್ನು 31ನೇ ಪ್ರಶ್ನೆ, ದ ಸೈಲೆಂಟ್ ಸ್ಪ್ರಿಂಗ್ ಅಂತಕ್ಕಂಥದ್ದು ರಿಪೀಟ್ ಆಗಿದೆ. ಇದು ಯಾರು ಬರೆದಾರೆ ಹೇಳಿ? ರೆಚಲ್ ಕಾರ್ಸನ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಇನ್ನು ಎಕೋಸಿಸ್ಟಮ್ ಸರ್ವಿಸ್ ಎಂದರೆ ಏನು ಅಂತೇಳಿ ಕೇಳಿದರೆ? ಎ, ಪ್ರಕೃತಿಯಿಂದ ಮಾನವರಿಗೆ ದೊರೆಯುವಂಥ ಪ್ರಯೋಜನಗಳು, ಬಿ, ಸರ್ಕಾರ ನೀಡುವ ಸೇವೆಗಳು,
ಸಿ ಕೃಷಿ ಉಪಕರಣಗಳು, ಡಿ ಜಲಸಿಂಚನ ಯೋಜನೆಗಳು. ಸ್ನೇಹಿತರೆ, ಎಕೋಸಿಸ್ಟಮ್ ಸರ್ವಿಸ್ ಅಂದರೆ ಪ್ರಕೃತಿಯಿಂದ ಮಾನವರಿಗೆ ಏನೇನು ದೊರೆಯುತ್ತಲ್ಲ ಆ ಒಂದು ಸರ್ವಿಸ್ಗಳನ್ನು ಎಕೋಸಿಸ್ಟಮ್ ಸರ್ವಿಸ್ ಅಂತ ಕರಿತೀವಿ. ಶುದ್ಧ ವಾಯು, ನೀರು, ಪರಾಗಸ್ಪರ್ಶ ಕ್ರಿಯೆಗಳು, ಆಹಾರ, ಇವೆಲ್ಲ ಪ್ರಕೃತಿಯಿಂದ ಸಿಗುವಂತಹ ಒಂದು ಉಚಿತವಾದಂತಹ ಒಂದು ವಸ್ತುಗಳಾಗಿವೆ. ಇನ್ನು 33 ಕ್ವಶನ್ಸ್. UNFCCC ಎಂಬ ಅಂತಾರಾಷ್ಟ್ರೀಯ ಒಪ್ಪಂದವು ಯಾವ ವರ್ಷ ಜಾರಿಗೆ ಬಂತು ಹೇಳಿ ಕೇಳಿದರೆ, ಎ 1997, ಬಿ 1992, ಸಿ 1997, ಡಿ 2005. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಹೇಳಿ? 1992ರಲ್ಲಿ ಬಂತು. ಏನು UNFCCC ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ರಿಯೋ ಸಮಿಟ್ ನಡೀತಲ್ಲ, ಭೂ ಶೃಂಗಸಭೆ ರಿಯೋ ಡಿ ಜನೈರೊದಲ್ಲಿ, ಬ್ರೆಜಿಲ್ನಲ್ಲಿ. ಅದರ ನಂತರ UNFCCC ಜಾರಿಗೆ ಬಂತು. ಇನ್ನು 34th ಕ್ವಶನ್. ಭಾರತದ ಮೊದಲ ಹವಾಮಾನ ಬದಲಾವಣೆ ನೀತಿ ಯಾವುದು? ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್, ಬಿ ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಕ್ಲೈಮೇಟ್ ಚೇಂಜ್, ಸಿ ಗ್ರೀನ್ ಇಂಡಿಯಾ ಮಿಷನ್, ಡಿ ನ್ಯಾಷನಲ್ ಬಯೋಡೈವರ್ಸಿಟಿ ಆ್ಯಕ್ಟ್. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದೇಳಿ? ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತೇಳಿ. ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಭಾರತದ ಮೊದಲ ಹವಾಮಾನ ಬದಲಾವಣೆಯ ನೀತಿಯ ಉಪಕ್ರಮ ಆಗಿದೆ. ಇನ್ನು 35ನೇ ಪ್ರಶ್ನೆ. ಎನ್ವಿರಾನ್ಮೆಂಟಲ್ ರೆಫ್ಯೂಜೀಸ್ ಅಂದರೆ ಏನು ಅಂತ? ಯುದ್ಧದಿಂದ ಪಲಾಯನಗೊಳ್ಳುವವರು, ಬಿ ಪರಿಸರ ನಾಶದಿಂದ ತಮ್ಮ ಸ್ಥಳವನ್ನು ಬಿಟ್ಟು ಹೋಗ್ತಕ್ಕಂಥವ್ರು, ಸಿ ಆರ್ಥಿಕ ಕಾರಣದಿಂದ ವಲಸೆ ಹೋಗ್ತಕ್ಕಂಥವ್ರು, ಡಿ ರಾಜಕೀಯ ನಿರಾಶ್ರಿತರು. ನೋಡಿ, ಎನ್ವಿರಾನ್ಮೆಂಟಲ್ ರೆಫ್ಯೂಜೀಸ್ ಅಂತೇಳಿ ಕರೀತಾರೆ. ಅಂದರೆ ಪರಿಸರದ ಒಂದು ಪ್ರಕೃತಿಯ ಪರಿಣಾಮದಿಂದಾಗಿ ಏನು ಸ್ಥಳಾಂತರ ಆಗ್ತಾರಲ್ಲ, ತಮ್ಮ ಸ್ಥಳವನ್ನು, ಮೂಲ ಸ್ಥಳವನ್ನು ಬಿಟ್ಟು ಹೋಗ್ತಾರಲ್ಲ, ಅದಕ್ಕೇನಂತ ಕರೀತಾರೆ? ಎನ್ವಿರಾನ್ಮೆಂಟಲ್ ರೆಫ್ಯೂಜೀಸ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ಲು, ಇತ್ತೀಚೆಗೆ ಏನಾಯಿತು ಗೊತ್ತಾ? ಲ್ಯಾಟಿನ್ ಇದು ಎಲ್ಲಿ ಜಮೈಕಾ, ಐಟಿ ಆ ಪ್ರದೇಶಗಳಲ್ಲಿ ಏನಾಯಿತು, ತುಂಬ ಮೆಲಿಸಾ ಅಂತಕ್ಕಂಥ ಒಂದು ಚಂಡಮಾರುತ ಬಂತು. ಮೆಲಿಸಾ ಚಂಡಮಾರುತ ಇದು ಕೆಟಗರಿ 5ಗೆ ಸೇರುವಂತಹ ಒಂದು ಕೆಟಗರಿಯ ಚಂಡಮಾರುತ. ಇದು ಗಂಟೆಗೆ 257 ಕಿಲೋಮೀಟರ್ನ ವೇಗವಾಗಿ ಬೀಸುವಂತಹ ಒಂದು ಚಂಡಮಾರುತ. ಅದಕ್ಕೆ ಎದುರಾಗಿ ಸಿಕ್ಕಿರುವಂತಹ ಮನೆಗಳು, ಮರಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದು ಕೆಲಸ ಏನು ವಿನಾಶಕಾರಿಯಾದಂತಹ ಒಂದು ಚಂಡಮಾರುತ ಆಗಿದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ತಮ್ಮ ಒಂದು ವಾಸಸ್ಥಳಗಳನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗ್ತಾರಲ್ಲ, ಇದಕ್ಕೆ ಎನ್ವಿರಾನ್ಮೆಂಟಲ್ ರೆಫ್ಯೂಜೀಸ್ ಅಂತ ಹೇಳಿ ಕರಿತೀವಿ. ಹೋಗಲಿ, ಮೊಂತಾಸ್ ಅಂತಕ್ಕಂಥ ಒಂದು ಚಂಡಮಾರುತ ಬಂತು ನಮ್ಮ ಭಾರತಕ್ಕೆ. ತಮಿಳುನಾಡಿಗೆ ತುಂಬ ಹಾನಿಯನ್ನು ಉಂಟು ಮಾಡಿತ್ತು. ಅಲ್ಲಿ ಕೂಡ ಏನು ತಮ್ಮ ಮೂಲ ವಾಸಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರಲ್ಲ, ಅದು ಕೂಡ ಎನ್ವಿರಾನ್ಮೆಂಟಲ್ ರೆಫ್ಯೂಜೀಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಬೇರೆ ಬರುತ್ತೆ. ಪರಿಸರ ಅಭಿವೃದ್ಧಿ ಕಾರ್ಯಕ್ರಮಗಳು, ಅಣೆಕಟ್ಟು ನಿರ್ಮಾಣಗಳು, ಈ ಎಲ್ಲ ಕಾರಣಗಳಿಂದಲೂ ಕೂಡ ಎನ್ವಿರಾನ್ಮೆಂಟಲ್ ರೆಫ್ಯೂಜೀಸ್ ಅಂತಕ್ಕಂಥ ಒಂದು ಕ್ರಮ ನಡೆದೋಗುತ್ತೆ. ಇನ್ನು ಇಲ್ಲಿವರೆಗೆ ನಾವು ಎನ್ವಿರಾನ್ಮೆಂಟಲ್ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೆಕ್ಷನ್ ಡೆವಲಪ್ಮೆಂಟ್ನ ಕುರಿತಾದಂತಹ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಈಗ ಹೈಯರ್ ಎಜುಕೇಷನ್ 10th ಯೂನಿಟ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ನೋಡೋಣ. 1. ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯ ಮೂಲ ಉದ್ದೇಶ ಏನಂತ ಕೇಳಿದರೆ, ಎ ಉದ್ಯೋಗ ಸೃಷ್ಟಿ, ಬಿ ಸಂಶೋಧನೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ, ಸಿ ಮನೋರಂಜನೆ, ಡಿ ವಾಣಿಜ್ಯ ವೃದ್ಧಿ. ಸ್ನೇಹಿತರೆ, ಭಾರತ ಉನ್ನತ ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತಂದರೆ, ಸಂಶೋಧನೆಯ ಮೂಲಕ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಉದ್ದೇಶ ಉನ್ನತ ಶಿಕ್ಷಣಕ್ಕಿದೆ. ಇದು ಉನ್ನತ ಶಿಕ್ಷಣದ ಉದ್ದೇಶ ಜ್ಞಾನ, ಕೌಶಲ ಮತ್ತು ಮಾನವ ಸಂಪನ್ಮೂಲದ ಗುಣಮಟ್ಟವನ್ನು ವೃದ್ಧಿಸಿಬಿಟ್ಟು ಭಾರತವನ್ನು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡುವಂಥ ಒಂದು ಪ್ರಯತ್ನ ಅದು ಮಾಡುತ್ತೆ. ಇನ್ನು 2ನೇ ಪ್ರಶ್ನೆ. ಭಾರತದ ಉನ್ನತ ಶಿಕ್ಷಣದ ಸಂಯೋಜನೆ ಮತ್ತು ನಿಯಂತ್ರಣಕ್ಕಾಗಿ ಪ್ರಾರಂಭಿಸಲಾದಂತಹ ಪ್ರಥಮ ಸಂಸ್ಥೆ ಯಾವುದು ಅಂತ ಕೇಳಿದರೆ, ಎ UGC, ಬಿ AICTE, ಸಿ NCERT, ಡಿ NAAC ಅಂತ. ಸರಿಯಾದಂಥ ಉತ್ತರ ಯಾವುದು ಹೇಳಿ? ಭಾರತದ ಉನ್ನತ ಶಿಕ್ಷಣ ಒಂದು ಸಂಯೋಜನೆ ಮತ್ತು ನಿಯಂತ್ರಣಕ್ಕಾಗಿ ಪ್ರಾರಂಭಿಸಲಾದಂಥ ಸಂಸ್ಥೆ ಯಾವುದು ಹೇಳಿ? ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಇದು 1956ರಲ್ಲಿ ಸ್ಥಾಪನೆಯಾಗಿ ಉನ್ನತ ಶಿಕ್ಷಣದ ಸಮನ್ವಯ ಮತ್ತು ಗುಣಮಟ್ಟದ ನಿರ್ವಹಣೆ ಕೆಲಸವನ್ನು ನಿರ್ವಹಣೆ ಮಾಡ್ಕೊಳ್ತಾ ಬರ್ತಾ ಇದೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಇನ್ನು 3rd ಕ್ವಶನ್. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಬದಲಾವಣೆಗಳಲ್ಲಿ ಯಾವುದಾಗಿದೆ ಅನ್ನೋದಾದರೆ, ಎ 3 ವರ್ಷದ ಪದವಿ,
ಬಿ 4 ವರ್ಷದ ಪದವಿಯ ಮಾದರಿ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಸಿಸ್ಟಮ್, ಸಿ ಕೇವಲ ಡಿಪ್ಲೊಮಾ ವ್ಯವಸ್ಥೆ, ಡಿ ಕೇವಲ ದೂರ ಶಿಕ್ಷಣ. ಇಲ್ಲಿ ನೋಡಿ 3 ವರ್ಷದ ಪದವಿ ಶಿಕ್ಷಣ ಇತ್ತಲ್ಲ, ಅದು 4 ವರ್ಷದ ಪದವಿ ಶಿಕ್ಷಣವನ್ನು ಮಾಡಿದ್ದಾರೆ. ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಸಿಸ್ಟಮ್ ಇರುತ್ತೆ ಇದರೊಳಗೆ. ನಾನು NEP ಕಂಪ್ಲೀಟ್ ಹೈಯರ್ ಎಜುಕೇಷನಲ್ಲಿ ಇನ್ ಡೇಟಲ್ ಆಗಿ ಎಕ್ಸ್ಪ್ಲೈನನ್ನು ಮಾಡಿದ್ದೀನಿ. ಇನ್ನು NAAC ಸಂಸ್ಥೆಯ ಉದ್ದೇಶ, ನ್ಯಾಕ್ನ ಉದ್ದೇಶ ಏನು ಅಂತೆಲ್ಲ ಕೇಳಿದರೆ, ಎ ಹಣಕಾಸು ನೆರವು, ಬಿ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ ಮತ್ತು ಗುಣಮಟ್ಟ ಮೌಲ್ಯಮಾಪನ, ಸಿ ಪ್ರವೇಶ ಪರೀಕ್ಷೆ ನಡೆಸ್ತಕ್ಕಂಥದ್ದು, ಡಿ ಸಂಶೋಧನೆಯ ನಿಧಿ ನೀಡ್ತಕ್ಕಂಥದ್ದು. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಹೇಳಿ? ನ್ಯಾಕ್ನ ಮುಖ್ಯ ಉದ್ದೇಶ ಏನು ಹೇಳಿ? ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದು ಮತ್ತು ಗುಣಮಟ್ಟದ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. A+, A, B ಈ ರೀತಿ ಕೆಟಗರಿ ವೈಸು ಒಂದು ಸಂಸ್ಥೆಗಳ ಒಂದು ಏನು ಮೌಲ್ಯಮಾಪನ ಮಾಡ್ತಾ ಅವ್ರಿಗೆ ಗ್ರೇಡನ್ನು ಕೊಡ್ತಾ ಹೋಗ್ತಾರೆ ಇವರು. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ಗುಣಮಟ್ಟವನ್ನು ಅಳೆಯುವಂಥ ಒಂದು ಸಂಸ್ಥೆ ಯಾವುದು? ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅಂತ. ಇನ್ನು AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಬಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಸಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಫಾರ್ ಟೆಕ್ನಿಕಲ್ ಎನ್ಹಾನ್ಸ್ಮೆಂಟ್, ಡಿ ಅಸೋಸಿಯೇಟೆಡ್ ಫಾರ್ ಇಂಡಿಯನ್ ಕಾಲೇಜ್ ಟೀಚರ್ಸ್. ಇಲ್ಲಿ AICTE ಅಂತಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಟೆಕ್ನಿಕಲ್ ಎಜುಕೇಷನ್ ಅಂತಕ್ಕಂಥ ನಿಮ್ಗೆ ಗೊತ್ತಿರಲಿ. ನೋಡಿ, ಇದು 1945ರಲ್ಲಿ ಬಂತು. ಇದರ ಮುಖ್ಯ ಉದ್ದೇಶ ಏನು ಹೇಳಿ? ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣವನ್ನು ದೇಶದ ಒಂದು ಯುವಜನತೆಗೆ ನೀಡತಕ್ಕಂಥ ಉದ್ದೇಶ ಮಾಡುತ್ತೆ. 1945ರಲ್ಲಿ ಬಂತು. ಇನ್ನು 6ನೇ ಪ್ರಶ್ನೆ, ವಿಶ್ವವಿದ್ಯಾಲಯಗಳ ಒಂದು ಸ್ಥಾಪನೆಗೆ ಸಂವಿಧಾನದಲ್ಲಿ ನೀಡಿರುವಂತಹ ಅಧಿಕಾರ ಯಾವುದು? ಎ ಸರ್ಕಾರದ ಅಧೀನ, ರಾಜ್ಯ ಸರ್ಕಾರದ ಅಧೀನ, ಬಿ ಸಂಯುಕ್ತ ವಿಷಯ ಕಾನ್ಕರೆಂಟ್ ಲಿಸ್ಟ್, ಸಿ ಯೂನಿಯನ್ ಲಿಸ್ಟ್, ಡಿ ಯಾವುದೇ ಪಟ್ಟಿಯಲ್ಲಿಲ್ಲ. ನೋಡಿ, ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಸಂವಿಧಾನದಲ್ಲಿ ಯಾವ ಒಂದು ವಿಷಯದಲ್ಲಿ ನೀಡಲಾಗಿದೆ ಅಂತಂದರೆ, ಒಂದು ಸಮವರ್ತಿ ಪಟ್ಟಿ ಅಥವಾ ಕಾನ್ಕರೆಂಟ್ ಲಿಸ್ಟ್ ಅಂತ ಏನು ಕರಿತೀವಲ್ಲ, ಅಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡತಕ್ಕಂಥ ಅಧಿಕಾರ ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡು ಇದೆ ಅಂತೇಳಿ ಹೇಳುತ್ತೆ. ಇನ್ನು 7th ಕ್ವಶನ್ಸ್, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಎಂಬ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಲಾಗಿದೆ. ಎ ವಿದ್ಯಾರ್ಥಿಗಳಿಗೆ ಸಾಲ ನೀಡ್ತಕ್ಕಂಥದ್ದು, ಬಿ ವಿದ್ಯಾರ್ಥಿಗಳ ಕ್ರೆಡಿಟ್ ಪಾಯಿಂಟ್ಗಳ ಡಿಜಿಟಲ್ ರೀತಿಯಲ್ಲಿ ಸಂಗ್ರಹಿಸಿ ಮಾಡ್ತಕ್ಕಂಥದ್ದು, ಸಿ ಪಠ್ಯಪುಸ್ತಕಗಳ ಮುದ್ರಣ, ಡಿ ಅಧ್ಯಾಪಕರ ವೇತನ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಹೇಳಿ? ವಿದ್ಯಾರ್ಥಿಗಳ ಒಂದು ಕ್ರೆಡಿಟ್ ಪಾಯಿಂಟ್ ತೆಗೆದಿರುವಂತಹ ಏನು ಶೈಕ್ಷಣಿಕ ಒಂದು ವರ್ಷದಲ್ಲಿ ಮಕ್ಕಳು ಪಡೆದಿರತಕ್ಕಂಥ ಒಂದು ಕ್ರೆಡಿಟ್ ಅಂಕಗಳನ್ನು ಕ್ರೆಡಿಟ್ ಪಾಯಿಂಟ್ಗಳ ಮೂಲಕ ಡಿಜಿಟಲ್ ರೀತಿಯಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದನ್ನು ABC ಅಂತ ಕರೀತಾರೆ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತೇಳಿ ಕರೆಯಲಾಗುತ್ತೆ. ಇದು ವಿದ್ಯಾರ್ಥಿಯ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪಡೆದಂತಹ ಕ್ರೆಡಿಟ್ಗಳನ್ನು ಹಸ್ತಾಂತರಿಸಲು ನೀಡುವಂತಹ ಅವಕಾಶ ABC ನೀಡುತ್ತೆ. ಇನ್ನು 8th ಕ್ವಶನ್, ರುಸಾ ಯೋಜನೆಯ ಯಾವ ಉದ್ದೇಶ ಏನು ಅಂತ ಹೇಳಿ ಕೇಳಿದರೆ, ಎ ಗ್ರಾಮೀಣ ಶಿಕ್ಷಣ ವಿಸ್ತರಣೆ, ಬಿ ರಾಜ್ಯ ಮಟ್ಟದ ಉನ್ನತ ಶಿಕ್ಷಣದ ಸುಧಾರಣೆ, ಸಿ ತಾಂತ್ರಿಕ ಶಿಕ್ಷಣ ಕಡಿಮೆ ಮಾಡ್ತಕ್ಕಂಥದ್ದು, ಡಿ ಆನ್ಲೈನ್ ಶಿಕ್ಷಣ ನೀಡ್ತಕ್ಕಂಥದ್ದು. ಸ್ನೇಹಿತರು ಹೇಳಿ, ರಾಜ್ಯದ ಉನ್ನತ ಮಟ್ಟದ ಶಿಕ್ಷಣವನ್ನು ಸುಧಾರಣೆ ಮಾಡ್ತಕ್ಕಂಥ ಉದ್ದೇಶ ರುಸಾ ಹೊಂದಿದೆ. ಏನು ರುಸಾ ಅಂತಂದರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು. ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು ರುಸಾದ ವಿಸ್ತರಣೆಯ ಪದ ಆಗಿದೆ. ಇದು ರಾಜ್ಯ ವಿಶ್ವವಿದ್ಯಾಲಯಗಳ ಒಂದು ಮೂಲ ಸೌಕರ್ಯ ಗುಣಮಟ್ಟ ಸುಧಾರಣೆಗೆ ಉದ್ದೇಶಿತವಾದಂತಹ ಒಂದು ಕೇಂದ್ರದ ಯೋಜನೆಯಾಗಿದೆ. ಇನ್ನು 9th ಕ್ವಶನ್, ಎಪಾ ಅಂದರೆ ಏನಂತ? HEFA ಎಪಾ ಅಂತಂದರೆ, ಎ ಹೈಯರ್ ಎಜುಕೇಷನ್ ಫೈನಾನ್ಸ್ ಏಜೆನ್ಸಿ, ಬಿ ಹೈಯರ್ ಎಜುಕೇಷನಲ್ ಫಂಡಿಂಗ್ ಅಥಾರಿಟಿ, ಸಿ ಹೈಯರ್ ಎಕನಾಮಿಕ್ ಫೋರಮ್ ಅಸೋಸಿಯೇಷನ್, ಡಿ ಹ್ಯೂಮನ್ ಎಜುಕೇಷನ್ ಆ್ಯಂಡ್ ಫ್ಯೂಚರ್ ಅಕಾಡೆಮಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಹೇಳಿ? ಎ ಹೈಯರ್ ಎಜುಕೇಷನ್ ಫೈನಾನ್ಸ್ ಏಜೆನ್ಸಿ ಅಂತಕ್ಕಂಥದ್ದು. ಇದು 2017ರಲ್ಲಿ ಸ್ಥಾಪನೆ ಆಯಿತು. ಇದು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಬಡ್ಡಿರಹಿತ ಹಣ ನೀಡ್ತಕ್ಕಂಥದ್ದು. ಬಡ್ಡಿರಹಿತ ಹಣಕಾಸು ವ್ಯವಸ್ಥೆ ನೀಡ್ತಕ್ಕಂಥದ್ದು ಸಹಾಯ. ಇನ್ನು 10th ಕ್ವಶನ್, NIRF ಯ ಉದ್ದೇಶ ಏನು? ಎ ವಿದ್ಯಾರ್ಥಿಗಳ ಕ್ರೆಡಿಟ್ ಮೌಲ್ಯಮಾಪನ, ಬಿ ವಿಶ್ವವಿದ್ಯಾಲಯದ ರಾಷ್ಟ್ರಮಟ್ಟದ ರ್ಯಾಂಕಿಂಗ್ ನೀಡ್ತಕ್ಕಂಥದ್ದು, ಸಿ ಸಂಶೋಧನೆ ನಿಧಿ ನೀಡ್ತಕ್ಕಂಥದ್ದು, ಡಿ ಶಿಕ್ಷಕರ ನೇಮಕಾತಿ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಹೇಳಿ? ವಿಶ್ವವಿದ್ಯಾಲಯ ರಾಷ್ಟ್ರಮಟ್ಟದ ರ್ಯಾಂಕಿಂಗ್ ನೀಡ್ತಕ್ಕಂಥದ್ದು. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತೇಳಿ ಕರೆಯಲಾಗುತ್ತೆ. ನೋಡಿ, ನಾನು ಪಾಠ ಮಾಡಬೇಕಂದ್ರೆ ಇದರ ಮುಖ್ಯ ಉದ್ದೇಶಗಳು, ಕಾರ್ಯಗಳು ಏನು ಅಂತ ಹೇಳಿದ್ದೀನಿ. ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ರ್ಯಾಂಕಿಂಗ್ಗಳನ್ನು ಪ್ರಕಟ ಮಾಡುವಂತಹ ಒಂದು ಕೆಲಸ NIRF ಮಾಡುತ್ತೆ.
ಇನ್ನು 11ನೇ ಪ್ರಶ್ನೆ, ಭಾರತದ ಮೊದಲ ಕೇಂದ್ರೀಯ ವಿಶ್ವವಿದ್ಯಾಲಯ ಯಾವುದು ಅಂತ ಹೇಳಿ ಕೇಳಲಾಗಿದೆ. ಎ ದೆಹಲಿ ವಿಶ್ವವಿದ್ಯಾಲಯ, ಬಿ ಬನಾರಸ್ ವಿಶ್ವವಿದ್ಯಾಲಯ, ಸಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ, ಡಿ ವಿಶ್ವಭಾರತಿ ವಿಶ್ವವಿದ್ಯಾಲಯ. ಸ್ನೇಹಿತರೆ ನೋಡಿ, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ 1920ರಲ್ಲಿ ಸ್ಥಾಪನೆ ಆಯಿತು. ಹಾಗಾಗಿ ಇದು ಭಾರತದ ಮೊದಲ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿದೆ. ಇನ್ನು 12ನೇ ಪ್ರಶ್ನೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಉನ್ನತ ಶಿಕ್ಷಣದಲ್ಲಿ ಅಳೆಯುವುದರ ಏನನ್ನು ಅಳೆಯುತ್ತೆ ಅನ್ನೋದಾದರೆ, ವಿದ್ಯಾರ್ಥಿಗಳ ಪಾಸ್ ಪ್ರಮಾಣ ಪತ್ರ, ಬಿ ಶಿಕ್ಷಣ ಪಡೆಯುತ್ತಿರುವಂಥ ವಯೋವರ್ಗದ ಶೇಕಡಾವಾರು, ಸಿ ಶಿಕ್ಷಣದ ವೆಚ್ಚ, ಡಿ ಕಾಲೇಜುಗಳ ಸಂಖ್ಯೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ? ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಳಿತಕ್ಕಂಥದ್ದು ಶಿಕ್ಷಣ ಪಡೆಯುತ್ತಿರುವಂತಹ ವಯೋವರ್ಗದ ಶೇಕಡಾವಾರು, ಯಾವ್ಯಾವ ವಯೋಮಾನದಲ್ಲಿ ಯಾರ್ಯಾರು ಶಿಕ್ಷಣವನ್ನು ಪಡಿತಾರೆ ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಇದು 18ರಿಂದ 23 ವಯೋಮಾನದ ಜನಸಂಖ್ಯೆಯಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿರುವವರ ಶೇಕಡಾವಾರು ಪ್ರಮಾಣ ಎಷ್ಟು ಅಂತೇಳಿ ಅಳೆಯುವಂತಹ ಒಂದು ವ್ಯವಸ್ಥೆ ಏನು ಅಂತಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಎನ್ನುವಂತಹ ಒಂದು ಉಪಕ್ರಮ ಆಗಿದೆ. ಇನ್ನು 13ನೇ ಪ್ರಶ್ನೆ, ಭಾರತದಲ್ಲಿ ಉನ್ನತ ಶಿಕ್ಷಣದ ಕಾನೂನು ನಿಯಂತ್ರಣ ಯಾವ ಕಾಯ್ದೆ ಅಡಿ ಬರುತ್ತೆ? ಎ ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009, ಬಿ UGC ಆ್ಯಕ್ಟ್ 1956, ಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆ್ಯಕ್ಟ್ 2020, ಡಿ ಎಜುಕೇಷನ್ ರೆಗ್ಯುಲೇಷನ್ ಆ್ಯಕ್ಟ್ 1986. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ? UGC ಆ್ಯಕ್ಟ್ 1956 1956ರ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಉನ್ನತ ಶಿಕ್ಷಣದ ಒಂದು ಕಾನೂನನ್ನು ನಿಯಂತ್ರಣ ಮಾಡುವಂತಹ ಅಧಿಕಾರ ಯಾರಿಗಿದೆ? UGCಗಿದೆ. ಉನ್ನತ ಶಿಕ್ಷಣ ಮಾನದಂಡ ಮತ್ತು ನಿಯಂತ್ರಣಕ್ಕಾಗಿ ಕಾನೂನು ಆಧಾರವನ್ನು ನೀಡುತ್ತೆ. ಯಾವುದಕ್ಕೆ? UGC ಆ್ಯಕ್ಟ್ 1956. ಮೂಸ್ ಎಂದ್ರೇನಂತೇಳಿ ICTಯಲ್ಲಿ ಕೂಡ ಇದು ಪ್ರಶ್ನೆ ಬಂದಿತ್ತು. ಇಲ್ಲಿ ಕೂಡ ಕೇಳೋ ಸಾಧ್ಯತೆ, ಎರಡು ಕಡೆ ಕೇಳೋ ಸಾಧ್ಯತೆ ಕೂಡ ಇದು ಇರುತ್ತೆ ನೋಡಿ. ಎ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್, ಬಿ ಮಲ್ಟಿ ಆಪ್ಷನಲ್ ಆನ್ಲೈನ್ ಕ್ಲಾಸಸ್, ಸಿ ಮೇಜರ್ ಓಪನ್ ಅಪಾರ್ಚುನಿಟಿ ಕಾಲೇಜಸ್, ಡಿ ಮ್ಯಾನೇಜ್ಮೆಂಟ್ ಆಫ್ ಆನ್ಲೈನ್ ಕರಿಕ್ಯುಲಮ್. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ? ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತಕ್ಕಂಥದ್ದು. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತಕ್ಕಂಥದ್ದು ಈ ಒಂದು ಸಂಕ್ಷಿಪ್ತ ವಿವರಣೆಯ ಪೂರ್ಣ ಪದದ ಅರ್ಥ ಆಗಿದೆ. ನೋಡಿ, ಇದು ಏನು ಮಾಡುತ್ತೆ? ಉಚಿತ ಮತ್ತು ಎಲ್ಲರಿಗೂ ಕೂಡ ಲಭ್ಯವಾಗುವಂತಹ ಆನ್ಲೈನ್ ಪಠ್ಯಕ್ರಮಗಳನ್ನು ಬೋಧನೆ ಮಾಡುತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ವಯಂ ಅಂತಕ್ಕಂಥದ್ದು ಒಂದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ನ ಒಂದು ಉಪಕ್ರಮಕ್ಕೆ ಒಂದು ಉದಾಹರಣೆಯಾಗಿದೆ. ಇನ್ನು 15ನೇ ಪ್ರಶ್ನೆ, ಎಷ್ಟನೇದು? 15ನೇ ಪ್ರಶ್ನೆ, ವೇದಿಕೆಯ ಉದ್ದೇಶ, ಸ್ವಯಂ ವೇದಿಕೆಯ ಉದ್ದೇಶ ಕೇವಲ ಸಂಶೋಧನಾ ಯೋಜನೆಗಳನ್ನು ಉಚಿತ ಆನ್ಲೈನ್ ಶಿಕ್ಷಣ ಒದಗಿಸ್ತಕ್ಕಂಥದ್ದು, ಬಿ ಎ ಕೇವಲ ಸಂಶೋಧನಾ ಯೋಜನೆಗಳು, ಬಿ ಉಚಿತ ಆನ್ಲೈನ್ ಶಿಕ್ಷಣ ಒದಗಿಸ್ತಕ್ಕಂಥದ್ದು, ಸಿ ಖಾಸಗಿ ವಿಶ್ವವಿದ್ಯಾಲಯ ಪ್ರಚಾರ, ಡಿ ಉದ್ಯೋಗ ಯೋಜನೆಗಳು. ಸರಿಯಾದಂಥ ಉತ್ತರ ಯಾವುದು? ಬಿ ಉಚಿತ ಆನ್ಲೈನ್ ಶಿಕ್ಷಣ ಒದಗಿಸ್ತಕ್ಕಂಥದ್ದು ಸ್ವಯಂ ವೇದಿಕೆಯ ಉದ್ದೇಶ ಆಗಿದೆ. ಸ್ನೇಹಿತರೆ ಸ್ವಯಂ ಅಂತಕ್ಕಂಥದ್ದು ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪಿರಿಂಗ್. ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಯಂಗ್ ಮೈಂಡ್ಸ್ ಅಂತಕ್ಕಂಥದ್ದು 2017ರಲ್ಲಿ ಪ್ರಾರಂಭ ಆಗುತ್ತೆ. ಇದು ಉಚಿತವಾದಂತಹ ಆನ್ಲೈನ್ ಶಿಕ್ಷಣ ನೀಡುವಂತಹ ಒಂದು ಉಪಕ್ರಮವಾಗಿದೆ ಈ ಒಂದು ಉಪಕ್ರಮದ ಅಡಿಯಲ್ಲಿ. ಇನ್ನು 16th ಕ್ವಶನ್ಸ್, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಉದ್ದೇಶ ಏನು? ಎ UGC ಮತ್ತು ICTE ಒಂದಾಗಿ ಬದಲಿಸಲು, ಬಿ ಕೇವಲ ಶಾಲಾ ಶಿಕ್ಷಣ, ಸಿ ಸಂಶೋಧನೆ ವೇದಿಕೆ, ಡಿ ವಿದೇಶಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡತಕ್ಕಂಥದ್ದು. ನೋಡಿ, HECIನ ಮುಖ್ಯ ಉದ್ದೇಶ ಏನು ಅನ್ನೋದಾದರೆ UGC ಮತ್ತು AICTE ಇದೆಯಲ್ಲ, ಇವುಗಳನ್ನು ಒಂದಾಗಿ ಬದಲಿಸುವಂಥ ಉದ್ದೇಶ ಈ HECIನ ಉದ್ದೇಶ ಆಗಿದೆ. ಇದು NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಪ್ರಕಾರ HECIಯನ್ನು ರಚನೆ ಮಾಡಿಬಿಟ್ಟು UGC ಮತ್ತು AICTE, NAC ಇವೆಲ್ಲ ಸಂಸ್ಥೆಗಳನ್ನು ಒಂದು ಏಕೀಕರಣವಾದಂತಹ ವೇದಿಕೆಯನ್ನು ಮಾಡುವಂತಹ ಉದ್ದೇಶ ಹೊಂದಿದೆ. ಹಾಗಾಗಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನೋಡಿ. ಇನ್ನು ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಇದೆಯಲ್ಲ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಏನಿದೆಯಲ್ಲ,
ಏನನ್ನು ಪ್ರೋತ್ಸಾಹಿಸುತ್ತೆ? ಎ ತಾಂತ್ರಿಕ ಶಿಕ್ಷಣ ನಿಲ್ಲಿಸುವುದು, ಬಿ ಕೌಶಲಾಧಾರಿತ ಶಿಕ್ಷಣ ಪ್ರಮಾಣೀಕರಣ, ಸಿ ಕೇವಲ ಪಠ್ಯಪುಸ್ತಕ ಅಧ್ಯಯನ, ಡಿ ವಿದೇಶ ಶಿಕ್ಷಣ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ? ಬಿ ಕೌಶಲ್ಯಾಧಾರಿತ ಶಿಕ್ಷಣ ಮತ್ತು ಪ್ರಮಾಣೀಕರಣವನ್ನು NSQF ಹೇಳುತ್ತೆ. ಇದು ವಿದ್ಯಾರ್ಥಿಗಳ ಕೌಶಲ ಮತ್ತು ಆಧಾರಿತ ಹಂತದ ಪ್ರಾಮಾಣಿಕರ ವ್ಯವಸ್ಥೆ ಮಾಡುವಂತಹ ಒಂದು ಉಪಕ್ರಮವಾಗಿದೆ. ಇನ್ನು ಇಂಪ್ರಿಂಟ್ ಅಂತಕ್ಕಂಥದ್ದು ಸುಮಾರು ಎಕ್ಸಾಮಲ್ಲಿ ಕೇಳಿದ್ದಾರೆ ಈಗಾಗಲೇ. ಇಂಪ್ರಿಂಟ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಎ ವಿಜ್ಞಾನ ಮತ್ತು ತಾಂತ್ರಿಕ ಸಂಶೋಧನೆ, ಬಿ ಸಾಮಾಜಿಕ ಕಲ್ಯಾಣ, ಸಿ ಶಿಕ್ಷಣ ಸಾಲ, ಡಿ ಪಠ್ಯಕ್ರಮ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ? ವಿಜ್ಞಾನ ಮತ್ತು ತಾಂತ್ರಿಕ ಸಂಶೋಧನೆಗೆ ಸಂಬಂಧಪಟ್ಟಂಥದ್ದನ್ನು ಇಂಪ್ರಿಂಟ್ ಅಂತ ಹೇಳಿ ಕರಿತೀವಿ. ಏನು ಇಂಪ್ರಿಂಟ್ ಅಂತಂದರೆ ಇಂಪ್ಯಾಕ್ಟಿಂಗ್ ರಿಸರ್ಚ್ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಇದು IIT ಮತ್ತು IIC ಇರುತ್ತಲ್ಲ ಮುಖಾಂತರ ಸಂಶೋಧನೆಗೆ ಉತ್ತೇಜನ ನೀಡುವಂತಹ ಒಂದು ಕೇಂದ್ರ ಸರ್ಕಾರದ ಒಂದು ಮಹತ್ವವಾದಂತಹ ಒಂದು ಯೋಜನೆ ಆಗಿದೆ ಇಂಪ್ರಿಂಟ್ ಅಂತಕ್ಕಂಥದ್ದು. ಇನ್ನು 19ನೇ ಪ್ರಶ್ನೆ, ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ ಏನು ಮಾಡುತ್ತೆ ಅನ್ನೋದಾದರೆ ಉದ್ದೇಶ ಏನು? ಎ ಕಾಲೇಜುಗಳ ಆವಿಷ್ಕಾರ ಮತ್ತು ಉದ್ಯಮಶೀಲತೆ ಆಧಾರದ ಮೇಲೆ ಮೌಲ್ಯಮಾಪನ, ಬಿ ವಿದ್ಯಾರ್ಥಿಗಳ ಹಾಜರಾತಿ, ಸಿ ಪಠ್ಯಪುಸ್ತಕ ಮೌಲ್ಯಮಾಪನ, ಡಿ ಕ್ರೀಡೆ ಫಲಿತಾಂಶ ಮೌಲ್ಯಮಾಪನ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ? ಕಾಲೇಜುಗಳ ಆವಿಷ್ಕಾರ ಮತ್ತು ಉದ್ಯಮಶೀಲತೆಯನ್ನು ಮಾಡುತ್ತೆ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ ಅಂತಕ್ಕಂಥದ್ದು 2018ರಲ್ಲಿ ಜಾರಿಗೆ ಬರುತ್ತೆ. ಇದು ಶಿಕ್ಷಣ ಸಂಸ್ಥೆಗಳ ಆವಿಷ್ಕಾರ ಸ್ಟಾರ್ಟಪ್ ಚಟುವಟಿಕೆಗಳ ಆಧಾರದ ಮೇಲೆ ರ್ಯಾಂಕಿಂಗ್ ನೀಡುವಂತಹ ಒಂದು ವ್ಯವಸ್ಥೆ ಇದಾಗಿದೆ. ಇನ್ನು 20th ಕ್ವಶನ್, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಇದೆಯಲ್ಲ, ಇದರ ಸ್ಥಾಪನೆಯ ಉದ್ದೇಶ ಏನು ಅಂತಂದರೆ ಸಂಶೋಧನೆಗೆ ಹಣಕಾಸು, ಇನ್ನು ಬಿ ವಿದ್ಯಾರ್ಥಿ ಸಾಲ ಯೋಜನೆ, ಸಿ ಶಾಲಾ ಶಿಕ್ಷಣ ಸುಧಾರಣೆ, ಡಿ ಕ್ರೀಡೆ ಅಭಿವೃದ್ಧಿ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು? ಸಂಶೋಧನೆಗೆ ಹಣಕಾಸು ಮತ್ತು ಮಾರ್ಗದರ್ಶನ ಒದಗಿಸತಕ್ಕಂಥದ್ದು. ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನ ಉದ್ದೇಶ 2020ರ ಶಿಫಾರಸಿನಂತೆ ಸಂಶೋಧನೆಗೆ ಏಕೀಕೃತ ಬೆಂಬಲ ನೀಡುವಂತಹ ಒಂದು ಉದ್ದೇಶ ಆಗಿದೆ ಇದು. ಇನ್ನು 21ನೇ ಪ್ರಶ್ನೆ, ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಯೋಜಕ ಸಂಸ್ಥೆ ಯಾವುದು? ಈಗಾಗಲೇ ಪ್ರಶ್ನೆ ರಿಪೀಟ್ ಆಗಿದೆ. UGC. ಇದು 1956ರಲ್ಲಿ ಸ್ಥಾಪನೆ ಆಯಿತು. ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಮಾನ್ಯತೆ, ನಿಧಿ ಹಂಚಿಕೆಗಳ ನಿಯಂತ್ರಣ ಮಾಡುವಂಥ ಸಂಸ್ಥೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ 1956ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇನ್ನು AICT ಯಾವ ಒಂದು ಶಿಕ್ಷಣ ಕ್ಷೇತ್ರವನ್ನು ನಿಯಂತ್ರಿಸುತ್ತೆ? ಎ ತಾಂತ್ರಿಕ ಶಿಕ್ಷಣ, ಬಿ ವೈದ್ಯಕೀಯ ಶಿಕ್ಷಣ, ಸಿ ಪ್ರಾಥಮಿಕ ಶಿಕ್ಷಣ, ಡಿ ಸಾಮಾಜಿಕ ಶಿಕ್ಷಣ. ಸರಿಯಾದಂಥ ಉತ್ತರ ಯಾವುದು ಹೇಳಿ? ತಾಂತ್ರಿಕ ಶಿಕ್ಷಣವನ್ನು ಇದು ಕಂಟ್ರೋಲ್ ಮಾಡುತ್ತೆ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತೇಳಿ ಕರೆಯಲಾಗುತ್ತೆ. AICTE ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸುಗಳ ಮಾನದಂಡಗಳನ್ನು ನಿಗದಿಪಡಿಸುವಂತಹ ಒಂದು ಕೆಲಸ ಮಾಡುತ್ತೆ ಇದು. ಇನ್ನು 23ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆಯಲ್ಲ 2020ರ ಪ್ರಕಾರ ಉನ್ನತ ಶಿಕ್ಷಣದ ಮುಖ್ಯ ಗುರಿ ಏನು ಅಂತೇಳಿ ಕೇಳಿದ್ದಾರೆ. ಎ 100% ದಾಖಲಾತಿ ಪ್ರಮಾಣ, 50% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 2035ರೊಳಗೆ, ಸಿ 25% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, 60% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಹೇಳಿ? 2035ರೊಳಗಾಗಿ 50% ಏನು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನು ಅಂತ ಕರೆದಿವಲ್ಲ ನಾವು ಈಗಾಗಲೇ ಲಾಸ್ಟ್ ಕ್ವಶನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದರೆ ಏನಂತ ನೋಡಿದ್ವಿ. ಇದು 18ರಿಂದ 23 ವಯಸ್ಸಿನ ಒಂದು ವಯೋವರ್ಗದ ಯುವಕರು ಏನು ಮಾಡ್ತಾ ಇದ್ದಾರೆ, ಎಷ್ಟು ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ NEPಯ ಒಂದು ಉನ್ನತ ಶಿಕ್ಷಣದ ಮುಖ್ಯ ಗುರಿ ಅಂತಂದರೆ 2035ರೊಳಗಾಗಿ 50% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ಹೆಚ್ಚಳ ಮಾಡತಕ್ಕಂಥ ಉದ್ದೇಶವನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಒಳಗೊಂಡಿದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇನ್ನು 24ನೇ ಪ್ರಶ್ನೆ, ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ಯಾವ ವರ್ಷದಲ್ಲಿ ಆರಂಭ ಆಯಿತು ಅಂತೇಳಿ ಕೇಳಿದ್ದಾರೆ. ಎ 2010, ಬಿ 2013, ಸಿ 2015, ಡಿ 2020. ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಹೇಳಿ? 2013 ಸರಿಯಾದಂಥ ಉತ್ತರ ಆಗುತ್ತೆ. ನ್ಯಾಷನಲ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು 2013ರಲ್ಲಿ ಬಂತು. ಇದರ ಮುಖ್ಯ ಉದ್ದೇಶ ಏನು ಹೇಳಿ? ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆಗಾಗಿ ಕೇಂದ್ರ ಸರ್ಕಾರದ ಒಂದು ಪ್ರತಿಷ್ಠಿತವಾದಂತಹ ಒಂದು ಯೋಜನೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತಕ್ಕಂಥದ್ದು. ಇದು 2013ರಲ್ಲಿ ಜಾರಿಗೆ ಬಂತು. ಇನ್ನು
25ನೇ ಪ್ರಶ್ನೆ, NAAC ನ್ಯಾಕ್ ಯಾವ ಕಾರ್ಯಕ್ಕಾಗಿ ಹೆಸರುವಾಸಿಯಾಗಿದೆ? ಎ ಶೈಕ್ಷಣಿಕ ಪಠ್ಯಕ್ರಮ ರೂಪಿಸುವುದು, ಬಿ ಕಾಲೇಜು ವಿಶ್ವವಿದ್ಯಾಲಯಗಳ ಮಾನ್ಯತೆ ಅಕ್ರೆಡೇಷನ್ ನೀಡತಕ್ಕಂಥದ್ದು, ಸಿ ನಿಧಿ ವಿತರಣಾ ಯೋಜನೆ, ಡಿ ಶಿಕ್ಷಣ ನೀತಿ ರೂಪಿಸ್ತಕ್ಕಂಥದ್ದು. ಸ್ನೇಹಿತರೆ, ಸರಿಯಾದಂಥ ಉತ್ತರ ಏನು? ಕಾಲೇಜು ವಿಶ್ವವಿದ್ಯಾಲಯಗಳ ಮಾನ್ಯತೆಯನ್ನು ನೀಡುವಂತಹ ಒಂದು ಸಂಸ್ಥೆ ಇದಾಗಿದೆ ನೋಡಿ. ಇದು ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡಿ ಶ್ರೇಣಿಗಳನ್ನು ನೀಡುತ್ತೆ. ನಾನು ಈಗಾಗಲೇ ಹೇಳಿದೆ, ಎ ಪ್ಲಸ್ಸು, ಬಿ ಈ ರೀತಿ ಶ್ರೇಣಿಗಳನ್ನು ನೀಡುತ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಒಟ್ಟಾರೆಯಾಗಿ ನಾನು ಯಾವುದು EVS ಮತ್ತು ಹೈಯರ್ ಎಜುಕೇಷನ್ನ ಸುಮಾರು ಇದು 30ರಿಂದ 35 ಪ್ರಶ್ನೆಗಳನ್ನು, ಇಲ್ಲಿ ಸುಮಾರು 25 ಪ್ರಶ್ನೆಗಳ ಒಂದು ಮೋಕ್ ಮ್ಯಾರಥಾನ್ ಅಡಿಯಲ್ಲಿ ಸುಮಾರು ಪ್ರಶ್ನೆಗಳನ್ನು ತೆಗೆದುಕೊಂಡ್ಬಿಟ್ಟು ನಾನು ಅದಕ್ಕೆ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊನೆಯ ಹಂತದಲ್ಲಿ ಕೊಟ್ಟಿದ್ದೀನಿ. ಈ ಒಂದು ತರಗತಿ ನಿಮ್ಮ ನಾಳಿನ ಬರೆಯುವಂತಹ ಪೇಪರ್ ಪತ್ರಿಕೆಗೆ ತುಂಬ ನೆರವಾಗಲಿದೆ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತಿನ ತರಗತಿ ಇದಾಗಿತ್ತು. ಒಟ್ಟಾರೆಯಾಗಿ 2025ರ ಒಂದು KCET ಪರೀಕ್ಷೆಯ ಒಂದು ಅಂತಿಮ ತರಗತಿ ಇದಾಗಿದೆ. ನಾಳೆ ಮತ್ತೆ ನಿಮಗೆ ಕ್ವೆಶನ್ ಪೇಪರ್ ಸಿಗುತ್ತೆ. ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಬರೆದ ನಂತರ ನಾನು ಕೀ ಆನ್ಸರ್ ಕೊಡ್ತೀನಿ. ನಿಮ್ಮ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ, ಪೇಪರ್ 1 ಸಂಬಂಧಪಟ್ಟಂತೆ ನೀವು ಕೀ ಆನ್ಸರ್ ನೋಡ್ರಂತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಯಾವುದೇ ಒಂದು ಒತ್ತಡಕ್ಕೆ ಇನ್ನೇನು ನಾಳೆ ಬರೆಯುವಂತಹ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಫೈನಲ್ ಟಿಪ್ಸನ್ನು ಇದೇ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ಈ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿವರೆಗೆ ಸುಮಾರು 2 ತಿಂಗಳ ಕಾಲ ನೀವು ನಿರಂತರವಾಗಿ ಹಾರ್ಡ್ ಸ್ಟಡಿಯನ್ನು ಮಾಡಿದ್ದೀರಿ ಅಂತ ಭಾವಿಸ್ತಾ ಓದಿದ್ದೀರಿ. ಹಾಗಾಗಿ ನೀವು ಕೊನೆಯ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಬೇಡಿ. ಯಾಕಂತಂದರೆ ಮನಸ್ಸು ಪ್ರಫುಲ್ಲವಾದಾಗ ಅಥವಾ ಮನಸ್ಸು ತುಂಬ ಶಾಂತ ಚಿತ್ತದಿಂದ ಇದ್ದಾಗ ಮಾತ್ರ ಓದಿದ ವಿಷಯಗಳು ನೆನಪಿಗೆ ಬರ್ತವೆ. ಹಾಗಾಗಿ ನೀವು ಎಲ್ಲವನ್ನು ಓದಿದ್ದೀರಿ. ಹಾಗಾಗಿ ನೀವು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಧನಾತ್ಮಕವಾದಂತಹ ಒಂದು ಅಭಿಪ್ರಾಯವನ್ನು ಇಟ್ಕೊಳ್ಳಿ. ಈ ಬಾರಿ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀವಿ ಅನ್ನೋಂತಹ ಮೈಂಡ್ಸೆಟ್ ಯಾವಾಗಲೂ ಇರಲಿ. ಜೊತೆಗೆ ಇವತ್ತಿನ ದಿನ ಏನು ಮಾಡಬೇಕು ಅನ್ನೋದಾದರೆ, ನೀವು ಇಲ್ಲಿವರೆಗೆ ಮಾಡಿಟ್ಟಿರ್ತಕ್ಕಂಥ ನಾವು ಏನು ಕ್ಲಾಸ್ ನೋಟ್ಸ್ ಕೊಟ್ಟಿದ್ದೀವಲ್ಲ ಅದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನ ನೀವು ರಿವಿಷನ್ ಮಾಡಿ. ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಈಗ ಎಲ್ಲ ಒಂದೇ ವಿಷಯವನ್ನು ಡೀಟೇಲಾಗಿ ಓದ್ಕೊಂತ ಹೋಗ್ಬೇಡಿ. ಮ್ಯಾಕ್ಸಿಮಮ್ ರಿವಿಷನ್ ಮಾಡಿ. ಅಂದರೆ ಎಲ್ಲ ವಿಷಯಗಳನ್ನು ಕೂಡ ಒಂದು ಸರಿಯಾಗಿ ಇರಲಿ ಕೂಡ ನೀವು ಮೇಲ್ಮೇಲೆ ಆದರೂ ಕೂಡ ಮೇನ್ ಪಾಯಿಂಟ್ಸು ಅಥವಾ ಅಂಡರ್ಲೈನ್ ಏನು ಹೈಲೈಟ್ ಮಾಡ್ಕೊಂಡಿದ್ದಾರೆ ಅವನ್ನೆಲ್ಲ ರಿವಿಷನ್ ಮಾಡ್ಕೊತ ಹೋಗಿ. ಅದು ನಿಮ್ಮ ಎಕ್ಸಾಮಿಗೆ ನಾಳೆ ತುಂಬ ಉಪಯೋಗ ಬರುತ್ತೆ ಸ್ನೇಹಿತರೆ. ಜೊತೆಗೆ ನಾಳೆ ನೀವೆಲ್ಲ ಯಾರೆಲ್ಲ KCET ಆಕಾಂಕ್ಷಿಗಳಿದ್ದೀರೋ ನಾಳೆ ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಜೊತೆಗೆ ನಾಳೆ ನಡೆಯುವಂತಹ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದುಬಿಟ್ಟು ಗೆದ್ದು ಬನ್ನಿ ಅಂತ ಹೇಳ್ತಾ ನಮ್ಮ ಒಂದು ಶಿವ್ ಕ್ಲಾಸ್ ಕಾರ್ನಿಂದ ನಾವು ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗಾಗಿ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ. ಶುಭವಾಗಲಿ ಸ್ನೇಹಿತರೆ.